Say hello, guys. Welcome to Unacademy Karnataka PUC exams. So, myself, Thippesha, Faculty of English. So, guys, in today's session, I have come up with a beautiful poem called Romeo Juliet. Okay, so in today's session, I am going to dealing with the poem called Romeo and Juliet. ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ? ಸೊ ದೇ ಆರ್ ಗ್ರೇಟ್ ವೇಟ್ಸ್ ಅಲ್ಲ ಸಾರಿ ದೇ ಆರ್ ಗ್ರೇಟ್ ಲವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್. ಆಟೋಮೆಟಿಕಲಿ ದ ಕಾನ್ಸೆಪ್ಟ್ ವಿಲ್ ಕಮ್ ಟು ಯುವರ್ ಮೈಂಡ್ ಇಮಿಡಿಯೇಟ್ಲಿ. ಹೌದಾ? ಸೊ ರೋಮಿಯೋ ಜೂಲಿಯಟ್ ಅಂದ ತಕ್ಷಣ ನಿಮ್ಗೇನು ಅನಿಸುತ್ತೆ? ಓ, ಸೊ ರೋಮಿಯೋ ಜೂಲಿಯಟ್ ಅಂದರೆ ದೇ ಆರ್ ಗ್ರೇಟ್ ಲವರ್ಸ್. ಸೊ ಗೈಸ್, ಕಮಿಂಗ್ ಟು ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ಪೊಯಮ್ನಲ್ಲಿ ಅಕಾರ್ಡಿಂಗ್ ಟು ನ್ಯೂ ಎಕ್ಸಾಮಿನೇಷನ್ ಪ್ಯಾಟ್ರನ್, ಸೊ ನ್ಯೂ ಎಕ್ಸಾಮಿನೇಷನ್ ಪ್ಯಾಟ್ರನನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಯು ವಿಲ್ ಹ್ಯಾವ್ ದ ಕ್ವಶನ್ಸ್ ಫಾರ್ 1 marks ಆ್ಯಂಡ್ 1 marks ಆ್ಯಂಡ್ 4 marks. 1 marks ಮತ್ತು 4 marksಗೆ ಮಾತ್ರ ಯು ವಿಲ್ ಹ್ಯಾವ್ ದ ಕ್ವಶನ್ಸ್ ಫ್ರಮ್. ಸೊ ಇದರಲ್ಲಿ ನಿಮಗೆ 1 marks ಅಥವಾ 4 marksಗೆ ಮಾತ್ರ ಇರುತ್ತೆ. ಸೊ ದಟ್ ಹ್ಯಾಸ್ ಟು ಬಿ ನೋನ್ ಟು ಯು. ಆರ್ ಯು ಗೆಟಿಂಗ್? ಸೊ ಅಕಾರ್ಡಿಂಗ್ ಟು ನ್ಯೂ ಎಕ್ಸಾಮಿನೇಷನ್ ಪ್ಯಾಟ್ರನ್, ಸೊ ಯು ವಿಲ್ ಹ್ಯಾವ್ ದ ಕ್ವಶನ್ಸ್ ಫಾರ್ ಓನ್ಲಿ 1 marks and 4 marks. Sir, what about 6 marks? No. So for the new examination pattern, you won't have any 6 marks question from this concept. You will have only. So agar yenu, sir, what kind of questions we may ask? So what is Romeo and Juliet? Romeo Juliet ಏನು? ಸೊ ಯಾವ ರೀತಿಯಾದ ಕ್ವಶನ್ಸ್ಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ನನ್ನ ಪ್ರಶ್ನಿಸೋದಾದರೆ, ಇಫ್ ಯು ವಾಂಟೆಡ್ ಟು ಆಸ್ಕ್ ಮೀ, ಓಕೆ, ಹಲೋ ವಿನಯ್ ರಾಜ್, ಹೌ ಆರ್ ಯು? ಸೊ ರೋಮಿಯೋ ಆ್ಯಂಡ್ ಜೂಲಿಯಟ್ ನೋಡಿ, 1 marks ಪ್ಲಸ್ 4 marks ಅಂದರೆ ಯು ವಿಲ್ ಹ್ಯಾವ್ ಓನ್ಲಿ 5 marks ಕ್ವಶನ್ ಫ್ರಮ್ ದಿಸ್ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ ಇದ್ದ ನೀವು ಏನಂದರೆ ಯು ವಿಲ್ ಹ್ಯಾವ್ ಓನ್ಲಿ 5 marks. ಸೊ 5 marksಗೆ ನಿಮಗೆ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಹಾಗಾದರೆ ಏನಿದು? ಬಿಫೋರ್ ದ್ಯಾಟ್, ದ ರೋಮಿಯೋ ಆ್ಯಂಡ್ ಜೂಲಿಯಟ್ ವಿಚ್ ಈಸ್ Romeo and Juliet, which is written by Shakespeare. ಸೊ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ರೋಮಿಯೋ ಜೂಲಿಯಟ್ ಎಂಬ ಡ್ರಾಮಾದಿಂದ, ಇಟ್ ಈಸ್ ಅ ಜಸ್ಟ್ ಎಕ್ಸ್ಟ್ರಾಕ್ಷನ್, ಇಟ್ ಈಸ್ ಅ ಎಕ್ಸ್ಟ್ರಾಕ್ಟ್ ಫ್ರಮ್ ಅ ಪ್ಲೇ ಕಾಲ್ಡ್ ರೋಮಿಯೋ ಆ್ಯಂಡ್ ಜೂಲಿಯಟ್ ವಿಚ್ ಇಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಬೋತ್ ಏನಂದರೆ ಎಸ್ಪೆಷಲಿ ಇದರಲ್ಲಿ ಏನು ಸೆಲೆಕ್ಟ್ ದಟ್ ವಾಟ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಇಯರ್. ಸೊ ಇದರಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಏನು ಪಾರ್ಟ್ ಇದೆಯಲ್ಲ, ಸೊ ಬೋತ್ ಆರ್ ಸಾಲಿಲಿಕ್ಯೂ, ಅಂದರೆ ಇಬ್ಬರ ಒಂದು ಮನಸ್ಸಿನ ಭಾವನೆಗಳನ್ನು ರೋಮಿಯೋಗೆ ಯಾವ್ರ ಮೇಲೆ, ಜೂಲಿಯಟ್ ಮೇಲೆ ಇರ್ತಕ್ಕಂಥ ಭಾವನೆಯನ್ನು, ಜೂಲಿಯಟ್ಗೆ ರೋಮಿಯೋ ಮೇಲೆ ಇರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಟ್ ಈಸ್ ಅ ಕ್ಲಿಯರ್ ಪಿಕ್ಚರ್ ಆಫ್ ಸೊ ಎಕ್ಸ್ಪ್ಲೇನಿಂಗ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಟ್ ಈಸ್ ಅ ಸಾಲಿಲಿಕ್ಯೂ ಅಂತ ಹೇಳಿ ನಾವು ಇಲ್ಲಿ ಕರಿಬೋದು. ಸೊ ಹಾಗಾದ್ರೆ ಏನು ನೋಡಿ, ಇದರಲ್ಲಿ ನೀವು ನೆನಪಿಟ್ಕೊಳ್ಳಿ, ಎಸ್ಪೆಷಲಿ ರೋಮಿಯೋ ಜೂಲಿಯಟನ್ನು ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬಿಫೋರ್ ವಿ ಗೆಟ್ ಇನ್ ಟು ದ ಪೊಯಮ್ ಆರ್ ದ ಎಕ್ಸ್ಪ್ಲೇನಿಂಗ್ ಆಫ್ ದ ಲೈನ್ಸ್. So we need to understand the background of the text ಅಥವಾ ಬ್ಯಾಕ್ಗ್ರೌಂಡ್ ಆಫ್ ದ ಪೊಯಮ್. ಇದ್ರ ಬ್ಯಾಕ್ಗ್ರೌಂಡ್ ಏನನ್ನೋದನ್ನು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಫಸ್ಟ್. ಬ್ಯಾಕ್ಗ್ರೌಂಡನ್ನು ತಿಳ್ಕೋಬೇಕು, ಏನು ಹೇಳುತ್ತೆ, ವಾಟ್ ಈಸ್ ದ ಬ್ಯಾಕ್ಗ್ರೌಂಡ್. ಸೊ ದಟ್ ಹ್ಯಾಸ್ ಟು ಬಿ ನೋನ್ ಟು ಯು ವೆರಿ ಕ್ಲಿಯರ್ಲಿ. ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ, ದ ಬ್ಯಾಕ್ಗ್ರೌಂಡ್ ಆಫ್ ದ ಫಸ್ಟ್ ಸ್ಪೀಚ್
ಅಂದರೆ ಫಸ್ಟು ರೋಮಿಯೋ ಜೂಲಿಯಟ್ ಬಗ್ಗೆ ಹೇಳ್ತಾನಲ್ಲ, ಸೊ ಇಲ್ಲಿ ನೀವು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ನೆನಪಿಟ್ಕೋಬೇಕು. ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ದೇರ್ ಆರ್ ಸಮ್ ಓನ್ಲಿ 5 ಮೇಯ್ನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ. ಆ ಇಂಪಾರ್ಟೆಂಟ್ಗಳನ್ನ ಮೊದಲು ನೆನಪಿಟ್ಕೋಬೇಕು. ರೋಮಿಯೋ, ದೆನ್ ಜೂಲಿಯಟ್, ದೆನ್ ಬೆನ್ವಿಲಿಯೋ, ಫೋರ್ತ್ ಒನ್ ಟೈಬಲ್ಟ್, ಇದು ನೆನಪಿಟ್ಕೊಳ್ರಿ, ಜೂಲಿಯಟ್ಸ್ ಕಸಿನ್ ನಾವು. ಆಮೇಲೆ ಮರ್ಕ್ಯುಟಿಯೋ. ಸೊ ಈ 5 ಕ್ಯಾರೆಕ್ಟರ್. ರೋಮಿಯೋ ಯಾರಂದರೆ ಈಸ್ ಹ್ಯಾಂಡ್ಸಮ್, ಇಂಟೆಲಿಜೆಂಟ್ ಆ್ಯಂಡ್ ಸೆನ್ಸಿಟಿವ್ ಯಂಗ್ ಮ್ಯಾನ್ ಆಫ್ ಅಬೌಟ್ 16 years old. ಎಷ್ಟಪ್ಪ ವಯಸ್ಸು ಅಂದರೆ ನನಗೆ 16 ವರ್ಷ. ಜೂಲಿಯಟ್ ಯಾರಂದರೆ ಶಿ ಈಸ್ obedient girl and she possesses an inner strength that enables her to have maturity beyond her years. ಓಕೆ, ಸೊ ಬೆನಿವಲಿಯೋ ಯಾರಂದರೆ ಯಾರಂದರೆ ಈ ರೋಮಿಯೋ ಕಸಿನ್ ಇವನು. ಸೊ ಟೈಬಲ್ಟು ಜೂಲಿಯಟ್ ಕಸಿನ್. ಮರ್ಕಿಟಿಯೋ ಏನದಾರಲ್ಲ ಇವನು ರೋಮಿಯೋ ಫ್ರೆಂಡ್. ಇವರು 5 ಮಂದಿ ನೆನ್ಪಿಟ್ರಿ. ಸೊ ಫಸ್ಟ್ ಸ್ಪೀಚು ರೋಮಿಯೋ ಏನು, ದಟ್ಸ್ ವಾಟ್ ಫಸ್ಟ್ ಸ್ಪೀಚಲ್ಲಿ ಇಲ್ಲೇನು ಹೇಳ್ತಾನೆ, ಓ ಶಿ ಡೋತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಏನು ಹೇಳ್ತಾನಲ್ಲ, ಈ ಫಸ್ಟ್ ಸ್ಪೀಚ್ ಬಂದ್ಬಿಟ್ಟು ಎಲ್ಲಿದ್ದ ವೇರ್ ವಿ ಗೆಟ್ ಆರ್ ವೇರ್ ವಿ ಎಕ್ಸ್ಟ್ರಾಕ್ಟೆಡ್ ಅಂತ ನೀವು ಕೇಳುವುದಾದರೆ, ಸೊ ನಾವು ಎಲ್ಲಿದ್ದ ಇದನ್ನು ಈ ಫಸ್ಟ್ ಸ್ಪೀಚನ್ನು ವೇರ್ ವಿ ಗೆಟ್ ಅಂತ ನೀವು ನೋಡೋದಾದರೆ, ಇದು ಆ್ಯಕ್ಟ್ 1 ಫಸ್ಟ್ ಸ್ಪೀಚು ನಿಮಗೆ ಆ್ಯಕ್ಟ್ 1 ನೀವು ಕಾಣ್ತೀರ. ಐ ಥಿಂಕ್ ವೆಯ್ಟ್. ಸೊ ಫಸ್ಟ್ ಸ್ಪೀಚನ್ನು ಯು ವಿಲ್ ಗೆಟ್ which is taken or selected from Act 1 Scene 5. ಇದು ಆ್ಯಕ್ಟ್ 1 ಸೀನ್ 5ನಲ್ಲಿ ನೋಡ್ತೀರಾ. ಜೂಲಿಯಟ್ ಅವನ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನೀವು ಅದೇ ಸೇಮ್ ಆ್ಯಕ್ಟ್ 3 Scene 2, ಇದು ಆ್ಯಕ್ಟ್ 3 Scene 2ನಲ್ಲಿ ನೋಡ್ತೀರಾ. ಸೊ ಹಾಗಾದರೆ ವಿಲಿಯಂ ಶೇಕ್ಸ್ಪಿಯರ್ really is an English poet and playwright, widely regarded as the greatest writer in English language and the world's preeminent dramatist. He is often called England's national poet. Okay, so on a national poets ಅಂತ ಹೇಳ್ಕರ್ತಿ. He has written about 37 plays. 37 plays ಅನ್ನು ಬರೆದಿದ್ದಾನೆ. 154 ಸಾನೆಟ್ಸ್ ಅನ್ನು ಬರೆದಿದ್ದಾರೆ. ಸೊ ಅದು ನಮಗೆ ಗೊತ್ತಿರಲಿ. ಇಲ್ಲಿ ಮೀನ್ ವೈಲ್ ಏನಿದೆ ಸ್ಟೋರಿ ಅಂತ ನಾವು ನೋಡೋದಾದರೆ, ಫಸ್ಟ್ ಈ ರೋಮಿಯೋ ಬ್ಯಾಕ್ಗ್ರೌಂಡನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂದರೆ ದ ಫಸ್ಟ್ ಬ್ಯಾಕ್ಗ್ರೌಂಡ್ ಆಫ್ ದ ಫಸ್ಟ್ ಸ್ಪೀಚ್ ಬೈ ರೋಮಿಯೋ ಈಸ್ ದ ಸರ್ವೆಂಟ್ಸ್ ಆಫ್ ದ 2 rival families had a fight which was later joined by the heads of the 2 family. ಸೊ ಯಾವುದೋ 2 ಫ್ಯಾಮಿಲಿ ಇದ್ವು, 2 ಫ್ಯಾಮಿಲಿಗೂ ಒಬ್ರಿಗೊಬ್ರಿಗೆ ಆಗಿ ಬರ್ತಿದ್ದಿಲ್ಲ. ಸೊ ಒಬ್ರಿಗೊಬ್ರಿಗೆ ಆಗಿ ಬರ್ತಿದ್ದಿಲ್ಲಲ್ಲ, ಆ ಫ್ಯಾಮಿಲಿಯಿಂದ 2 ಸರ್ವೆಂಟ್ಸ್. ಸೊ ದೇರ್ ಆರ್ 2. ಸೊ ಅಲ್ಲಿ 2 ಸರ್ವೆಂಟ್ಸನ್ನು ನಾವು ನೋಡ್ಬೋದು. ಸೊ ದೇರ್ ಆರ್ 2 ಸರ್ವೆಂಟ್ಸ್. ಆ 2 ಸರ್ವೆಂಟ್ಸ್ ಏನು ಮಾಡ್ತಾ ಇರ್ತಾರೆ ಅಂದರೆ, 2 ಫ್ಯಾಮಿಲಿ ಸರ್ವೆಂಟ್ಸು 2 ಫ್ಯಾಮಿಲಿಯನ್ನು, 2 ಫ್ಯಾಮಿಲಿಯಿಂದ 2 ಸರ್ವೆಂಟ್ಸ್ ಇರ್ತಾರೆ. ಆಮೇಲೆ ಲೇಟರ್ ಏನಂತಾರೆ, ಈ 2 ಫ್ಯಾಮಿಲಿ ಸರ್ವೆಂಟ್ಸು 2 ಫ್ಯಾಮಿಲಿಯನ್ನು ಹೋಗ್ತಾರೆ. ಇವರಿಬ್ಬರು ದೀಸ್ 2 ಸರ್ವೆಂಟ್ಸ್ ಬಿಕಮ್ ರೈವಲ್ ಫ್ಯಾಮಿಲೀಸ್ ಆಗ್ತದೆ. ಸೊ ದೇ ಲೇಟರ್ ದೆನ್ ಜಾಯಿಂಡ್ ಬೈ ದ ಹೆಡ್ಸ್ ಆಫ್ 2 ಫ್ಯಾಮಿಲಿ. ಪ್ರಿನ್ಸ್ ಎಸ್ಕಲಸ್ ವಾಸ್ ದ ಫೆಡ್ ಅಪ್ ವಿತ್ ದೇರ್ ಫೈಟ್ಸ್ ಆ್ಯಂಡ್ ಥ್ರೆಟನ್ಡ್ ಡೆತ್
to any member of either family found indulging in street fights later on. Meanwhile, the Paris, a young relative of Prince Aeschylus, falls in love with the 14-year-old Julius and wishes to marry her. ಸೊ ಜೂಲಿಯಸ್ನ ಎಸ್ಕಲಸ್ ಅನ್ನೋನು ಅವಳನ್ನು ಮದುವೆ ಆಗಕ್ಕೆ ಇಷ್ಟಪಟ್ಟಿರ್ತಾನೆ. ಬಟ್ ಲಾರ್ಡ್ ಕ್ಯಾಪುಲೇಟ್ ಥಿಂಕ್ಸ್ ಶಿ ಈಸ್ ಟೂ ಯಂಗ್ ಟು ಮ್ಯಾರಿ, ಬಟ್ ರಿವೀಲ್ಸ್ ದಟ್ ಈ ವೋಂಟ್ ಗೋ ಅಗೇನ್ಸ್ಟ್ ದ ಮ್ಯಾರೇಜ್ ಇಫ್ ಪ್ಯಾರಿಸ್ ಕ್ಯಾನ್ ವಿನ್ ಜೂಲಿಯಟ್ಸ್ ಕನ್ಸೆಂಟ್. ಅಂದರೆ ಒಂದು ಪ್ಯಾರಿಸ್ನ ಯಂಗ್ ರಿಲೇಟಿವ್ ಪ್ರಿನ್ಸ್ ಎಸ್ಕಲಸ್ ಅಂತ ಬರ್ತಾನೆ. ಆ ಎಸ್ಕಲಸ್ ಏನು ಮಾಡ್ತಾನೆ, ಜೂಲಿಯೆಟನ್ನು ನೋಡಿದ ತಕ್ಷಣ, ಲವ್ ಅಟ್ ಫಸ್ಟ್ ಸೈಟ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಲ್ಲ ಹಂಗೆ, ಅವಳನ್ನು ನೋಡಿದ ತಕ್ಷಣ ಮದುವೆ ಆಗಬೇಕು ಅಂತೇಳಿ ಇಷ್ಟಪಡ್ತಾನೆ. ಸೊ ಆ್ಯಂಡ್ ವಿಶಸ್ ಟು ಮ್ಯಾರಿ ಹರ್. ಬಟ್ ಲಾರ್ಡ್ ಕ್ಯಾಪುಲೇಟ್ ಯಾರಂದರೆ ಈಸ್ ದ ಫಾದರ್ ಆಫ್ ಜೂಲಿಯೆಟ್. ಅವನೇನು ಮಾಡ್ತಾನೆ, ಶಿ ಈಸ್ ಟೂ ಯಂಗ್ ಟು ಗೆಟ್, ಯಾಕಂದರೆ ಶಿ ಈಸ್ ಜಸ್ಟ್ 14, ರೋಮಿಯೋ ಈಸ್ ಜಸ್ಟ್ 16, ಟೂ ಯಂಗ್ ಟು ಮ್ಯಾರಿ, ಬಟ್ ರಿವೀಲ್ಸ್ ದಟ್ ಈ ವೋಂಟ್ ಅಗೇನ್ಸ್ಟ್, ಅಂದರೆ ಆ ಒಂದು ಅವಳ ವಿರುದ್ಧವಾಗಿ ಮ್ಯಾರೇಜ್ಗೆ ಜೂಲಿಯೆಟ್ ಕನ್ಸೆಂಟನ್ನು ವಿನ್ ಮಾಡಿದ್ರೆ ನಾನು ಅವನ ವಿರುದ್ಧವಾಗಿ ಹೋಗಲ್ಲ. ಸೊ ಮೀನ್ ವೈಲ್ ರೋಮಿಯೋ ಫಾಲ್ಸ್ ಇನ್ ಲವ್ ವಿತ್ ರೋಸಲೀನ್. ಅದೇ ಟೈಮಲ್ಲಿ ರೋಸಲೀನ್ ಅನ್ನೋಳನ್ನು ರೋಮಿಯೋ ಇಷ್ಟಪಟ್ಟಿರ್ತಾನೆ. ಐ ರಿಪೀಟ್, ಸೊ ವೆನ್ ಪ್ಯಾರಿಸ್, a young relative who had proposed her his wish of marrying Juliet, okay, to her father Capulates. At the time, Romeo was love with, he was fell in love with Rosaline, who doesn't love him back. ಇಲ್ಲೇನಂದ್ರೆ ಒಂದು ಸೈಡ್ ಲವ್, ಯಾರ್ದು, ರೋಮಿಯೋದು. ಸೊ ಒನ್ ಸೈಡೆಡ್ ಲವ್. ಇವನು ಈ ಕಡೆಯಿಂದ ಏನಿಲ್ಲ, ಅವಳ ಕಡೆ ರೋಸಲಿನ್ ಇವನನ್ನು ಇಷ್ಟಪಟ್ಟಿಲ್ಲ. ಬಟ್ ಇವಂದೇನಂದರೆ ಇವಳನ್ನು ಇಷ್ಟಪಟ್ಟಿರ್ತಾನೆ. ಯಾರನ್ನ, ಸೊ ವಿ ಕ್ಯಾನ್ ಸೇ, ಯಾರನ್ನ, ರೋಸಲಿನನ್ನು ಇವನು ಇಷ್ಟಪಟ್ಟಿರ್ತಾನೆ, ಬಟ್ ಅವಳು ಇಷ್ಟಪಟ್ಟಿರಲ್ಲ. ಸೊ ಏನಾಯಿತು ನೆಕ್ಸ್ಟ್, ವಾಟ್ ಹ್ಯಾಪನ್ ನೆಕ್ಸ್ಟ್ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಅ ಬ್ಯಾಕ್ಗ್ರೌಂಡ್. ಸೊ ಫಸ್ಟ್ ಬ್ಯಾಕ್ಗ್ರೌಂಡನ್ನು ಅರ್ಥ ಮಾಡ್ಕೊಳ್ಳಿ, ಇಮ್ಮಿಡಿಯೇಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ದ ಕ್ಯಾಪುಲೇಟ್ ಫ್ಯಾಮಿಲಿ ಆರ್ಗನೈಸಸ್ ಅ ಪ್ರೈವೇಟ್ ಪಾರ್ಟಿ ಆ್ಯಂಡ್ ಮೇಕ್ಸ್ ಅ ಸರ್ವೆಂಟ್ ಇನ್ ಚೇಂಜ್ ಆಫ್ ದ ಗೆಸ್ಟ್ ಲೀಸ್ಟ್. ಸೊ ಗೆಸ್ಟ್ ಲೀಸ್ಟಲ್ಲಿ ಅವರೊಂದು ಗೆಸ್ಟ್ ಲೀಸ್ಟನ್ನು ಇದು ಮಾಡಿರ್ತಾರೆ, ಅದನ್ನು ಹಚ್ಚೋಕ್ಕೂ ಇದು ಮಾಡಿರ್ತಾರೆ. ಬಟ್ ಒಂದು ಪ್ರೈವೇಟ್ ಪಾರ್ಟಿಯನ್ನು ಇದು ಮಾಡಿರ್ತಾರೆ. ಸರ್ವೆಂಟ್ ಅನೇಬಲ್ ಟು ರೀಡ್ ದ ನೇಮ್ ಹ್ಯಾಸ್ ಟು ಸ್ಟ್ರೇಂಜರ್ ಹೂ ಟರ್ನ್ ಔಟ್ ಟು ಬಿ ರೋಮಿಯೋ ಆ್ಯಂಡ್ ಇಸ್ ಕಸಿನ್ ಬೆನ್ವಿಲಿಯೋ ಏನಿದಾನಲ್ಲ. ಸೊ ಏನಂದರೆ ಸರ್ವೆಂಟಿಗೆ ಕೊಡ್ತಾನೆ, ಸರ್ವೆಂಟ್ ಇನ್ ಚಾರ್ಜ್ ಆಫ್ ಗೆಸ್ಟ್ ಲೀಸ್ಟನ್ನು. ಮೇಕ್ಸ್ ಒಂದು ಗೆಸ್ಟ್ ಲೀಸ್ಟನ್ನು ಮಾಡಿ ಅಂತೇಳಿ ಕೊಟ್ಟಾಗ ಅವರಿಗೆ ಓದಕ್ಕೆ ಬರೋಂಗಿಲ್ಲ. ಸೊ ಓದಕ್ಕೆ ಬರೋಕ್ಕಾಗದೇ ಇರೋದ್ರಿಂದ ಇವರು ಏನಂದರೆ ಒಂದು ಡಿಸ್ಗೈಸ್ಡ್, ಅಂದರೆ ಒಂದು ಮಾರುವೇಷದಲ್ಲಿರ್ತಾರೆ. ರೋಮಿಯೋ ಮತ್ತು ಅವನ ಫ್ರೆಂಡ್, ಅವನ ಕಸಿನ್ ಏನಿದಾನಲ್ಲ, ಅವನ ಬೆನಿವಿಲಿಯೋಗೆ ಕೊಡ್ತಾರೆ. ರೋಮಿಯೋ ಸೀಯಿಂಗ್ ರೋಸಲೀನ್ಸ್ ನೇಮ್ ಆನ್ ದ ಗೆಸ್ಟ್ ಲೀಸ್ಟ್ ಆ್ಯಂಡ್ ಡಿಸೈಡ್ ಟು ಗೋ ಟು ದ ಪಾರ್ಟಿ. ಸೊ ನೋಡಪ್ಪ, ಆ ಗೆಸ್ಟ್ ಲೀಸ್ಟಿಗೆ ತೊಗೊಂಡ ತಕ್ಷಣ ಅವನು ಅವಳ ಹೆಸರನ್ನು ನೋಡ್ತಾನೆ. ನೋಡಿದ ತಕ್ಷಣ ಈ ವಿಶ್ ಟು ಗೋ ಟು ದ ಪಾರ್ಟಿಗೆ ಹೋಗಬೇಕು ಅಂತೇಳಿ ಡಿಸೈಡ್ ಮಾಡ್ತಾನೆ. ಈ ವಾಂಟೆಡ್ ಟು ಗೋ ಟು ದ ಪಾರ್ಟಿ. ಅಟ್ ದ ಪಾರ್ಟಿ ರೋಮಿಯೋ ಸೀಸ್ ಜೂಲಿಯೆಟ್ ಆ್ಯಂಡ್ ಗೆಟ್ಸ್ ಮೆಸ್ಮರೈಸ್ಡ್ ಬೈ ಹರ್ ಬ್ಯೂಟಿ. ಪಾರ್ಟಿಯಲ್ಲಿ ನೋಡ್ತಾನೆ, ನೋಡಿ ಹೆಂಗಿರುತ್ತೆ ಅಂದರೆ, ನೋಡಿ ಫುಲ್ಲು ಕತ್ತಲೆ. ಇದು ಒಂದು ಸೀನನ್ನು ನೆನಪಿಟ್ಕೊಳ್ಳಿ. ಒಂದು ಯಾವುದೋ ಮೂವಿ ಬಂತಂದರೆ ಓಪನಿಂಗ್ ಸೀನ್ ಹೆಂಗೆ ತೋರಿಸ್ತಾರಲ್ಲ, ಹಾಗೆ ಫಸ್ಟ್ ಇದು ಎಂಟ್ರಿ, ಇಲ್ಲಿ ಹೋಗ್ತಾನೆ, ಫುಲ್ಲು ಕತ್ತಲೆ, ಫುಲ್ಲು ಸೈಡೆಲ್ಲ ಫೋರ್ತ್ ಟಾರ್ಚಸ್ ಲೈಕ್ ಒಂದು ವಾಟ್ ವಿ ಕಾರ್ಡ್ ಏನಂತ ಕರಿಬೋದು, ಓಕೆ, ಹಿಂಗೆ ಸೈಡಲ್ಲಿ ಇರ್ತಾವೆ ನೋಡಿ, ಅಂದರೆ ಈ ದಾರಿ ದೀಪದ ಟೈಪು ಪಂಜಿನವು ಇರ್ತಾವಲ್ಲ. ಸೊ ಅದನ್ನು ನಾವಿಲ್ಲಿ ನೋಡ್ಬೋದು. ಸೊ ಆ ರೀತಿಯಾಗಿ ನಾವಿಲ್ಲಿ ನೋಡ್ತೀವಿ.
ಆ ರೀತಿಯಾಗಿರುತ್ತೆ. ಅಲ್ಲಿ ಒಂದು ಸ್ಟೇಜ್ ಇರುತ್ತೆ. ಆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಯಾರು? ರೋಮಿಯೋ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ವೆನ್ ಈ ಸಾಯ್ ಹರ್, ಯಾವಾಗ ಅವಳನ್ನು ನೋಡ್ತಾನೋ ಕಂಪ್ಲೀಟ್ಲಿ ಮೆಸ್ಮರೈಸ್ಡ್ ಬೈ ಹರ್ ಬ್ಯೂಟಿ. ಅವಳ ಸೌಂದರ್ಯವನ್ನು ನೋಡಿ ಇವನು ಸೋತೋಗ್ಬಿಡ್ತಾನೆ. ಯಾರು? ರೋಮಿಯೋ. ಈ ಕಂಪ್ಲೀಟ್ಲಿ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ರೋಮಿಯೋ, ಅಲ್ಲ ಜೂಲಿಯೆಟ್. ಅಂದರೆ ಸೊ ರೋಸಲಿನ್ ಎಂಬ ಯುವತಿಯನ್ನು ಪ್ರೇಮಿಸಿರ್ತಾನೆ, ಆಕೆ ತಿರಸ್ಕರಿಸಿರ್ತಾಳೆ. ಸೊ ಯಾವಾಗ ಒಂದು ಎರಡೂ ಫ್ಯಾಮಿಲಿಯಲ್ಲಿ ಬದ್ಧ ವೈರಿಗಳು ಇವರು. ಯಾರು? ಕ್ಯಾಪುಲೇಟ್ಸ್ ಮತ್ತು ಮ್ಯಾಂಟೆಗೂಸ್ ಅಂತ ಎರಡು ಫ್ಯಾಮಿಲಿ ಇದ್ದಾವೆ. ರೋಮಿಯೋ ಹೂ ಬಿಲಾಂಗ್ಸ್ ಟು ಮ್ಯಾಂಟೆಗೂಸ್ ಫ್ಯಾಮಿಲಿ. ಕ್ಯಾಪುಲೇಟ್ಸ್ ಫ್ಯಾಮಿಲಿಯಿಂದ ಯಾರು? ಜೂಲಿಯೆಟ್ ಬಂದಿರತಕ್ಕಂಥದ್ದು. ಸೊ ಇದೇ ಸಮಯದಲ್ಲಿ ಒಂದು ನೃತ್ಯ ನಡೆದಿರುತ್ತೆ. ಆ ನೃತ್ಯ ಯಾರೂ ಅವರು ಏನಂದ್ರು ಮುಖವಾಡ ಧರಿಸಿ, ಹೆಂಗಂದರೆ ಅವನ ಗೆಳೆಯನೊಳಗೆ ಬಂದಿರ್ತಾನೆ. ಸೊ ಬಂದು ಅವರಿಬ್ಬರನ್ನ ರಾತ್ರಿ ಆಗಿರ್ತೈತಿ. ರಾತ್ರಿ ಇರೋದ್ರಿಂದ ನೃತ್ಯಗೋಷ್ಠಿ ಸಭಾಂಗಣದಲ್ಲಿ ಬೆಳಕಿಗಾಗಿ ಅಲ್ಲಲ್ಲಿ ಅದಕ್ಕೆ ಏನಂದರೆ ದೀವಟಿಗೆಗಳಂತ ಹೇಳ್ಬೋದು ನಾವು. ದೀವಟಿಗೆಗಳನ್ನು ಹಚ್ಚಲಾಗಿತ್ತು. ಅನೇಕ ತರುಣಿಯರು ನೃತ್ಯ ಅಂದರೆ ದೇ ಯೂಸ್ ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಜೂಲಿಯೆಟ್ಟನ್ನು ಕಂಡು ತನ್ನ ಭಾವನೆಯನ್ನು ಇವನು ಹೇಳ್ತಕ್ಕಂಥದ್ದು. ಸೊ ದಟ್ ಈಸ್ ವಾಟ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಫಸ್ಟ್ ಒನ್ನ ಬ್ಯಾಕ್ಗ್ರೌಂಡ್ ಇದು. ಸೊ ಜೂಲಿಯೆಟ್ಟನ್ನು ಕಂಡು ತನ್ನ ಒಂದು ಭಾವನೆಗಳನ್ನು ಭಾವನೆಗಳನ್ನು ಹೇಳ್ತಕ್ಕಂಥದ್ದು. ಆಮೇಲೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ರೋಮಿಯೋ ಜೂಲಿಯೆಟ್ ಸ್ಟೋರಿ ಇದೆಯಲ್ಲ, ಎಸ್ ಅಫ್ಕೋರ್ಸ್ ಇಟ್ ಈಸ್ ಅ ಸ್ಟೋರಿ ಆಫ್ ಟೂ ಯಂಗ್ ಲವರ್ಸ್ ಫ್ರಮ್ rivalry families who met, married and died within 36 hours. ಭೇಟಿ ಹಾಕಿದ್ರು, ಮದುವೆನೂ ಆದರು. ಮದುವೆ ಅಂದರೆ ಸೊ ನಾವು ಇಬ್ಬರು ಕೂಡ ದೇವರ ಸಾಕ್ಷಿಯಾಗಿ ಮದುವೆ ಆಗ್ತಾರೆ. ಮದುವೆ ಆಗಿ ಸತ್ತು ಹೋಗ್ತಾರೆ ಇಬ್ಬರು. ಇದು ಎಲ್ಲ ಎಷ್ಟು ದಿನದಲ್ಲಿ ನಡೆಯುತ್ತೆ ಅಂದರೆ, ದಿನ ಅನ್ನೋದಕ್ಕಿಂತ ಗಂಟೆಗಳಲ್ಲಿ ನಡೆದೋಗಿರ್ತಕ್ಕಂಥ ಘಟನೆ. ಓನ್ಲಿ within a span of 36 hours they met, they married and they died. ಎಷ್ಟು ಒಂಥರ ದುರಂತವಾಗಿರ್ತಕ್ಕಂಥ ಸ್ಟೋರಿ ಅಲ್ವಾ, ರಿಯಲಿ. ಸೊ ರಿಯಲಿ ಇಟ್ ಈಸ್ ಟ್ರೂಲಿ ತುಂಬ ದುರಂತ ನಾಟಕ ಇದು. ಇಲ್ಲಿ ನೋಡೋಣ ಯಾವ ರೀತಿ ಏನು ಅನ್ನೋದನ್ನು. ಸೊ ಲೆಟ್ ಅಸ್ ಸಿ ಒನ್ ಲೈನ್ ಬೈ ಲೈನನ್ನು ನೋಡ್ಕೊಳ್ತಾ ಹೋಗೋಣ. ವಾಟ್ ಇಟ್ ಆ್ಯಕ್ಚುಲಿ ಎಕ್ಸ್ಪ್ಲೇನ್ಸ್ ಅನ್ನೋದನ್ನು ಇಲ್ಲಿ ನೋಡಬೇಕಾಗಿದೆ. ಸೊ ಐ ಸೆಡ್ ದ ಬ್ಯಾಕ್ಗ್ರೌಂಡ್. ಸೊ ಎರಡೂ ಕೂಡ ಫ್ಯಾಮಿಲಿ ಮ್ಯಾಂಟೆಗೂಸ್ ಕ್ಯಾಪುಲೇಟ್ಸು, ಓಕೆನಾ. ಸೊ ಯಾವ ರೀತಿ ಏನು ಅನ್ನೋದನ್ನು ಹೇಳೀನಿ. ಸೊ ಕಮಿಂಗ್ ಟು ದ ಎಕ್ಸ್ಪ್ಲನೇಷನ್ ಆಫ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ಗೆ ಬಂದರೆ, ಫಸ್ಟ್ ಒನ್, ಹೋ ಶಿ ಡೋತ್ teach the torches to burn bright. It seems she hangs upon the cheek of night as a rich jewel in an Ethiop's ear, a beauty too rich for use, for earth too dear. So shows a snowy tower, trooping with crows, as under lady over her fellows shows. The measure done, I'll watch her place of stand, and touching us, make blessed my rude hand. Did my earth love till now? For sway it sight, for I never saw true beauty till this night. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಈ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನಿಂಗ್ ದ ಲವ್ ಟುವರ್ಡ್ಸ್ ರೋಮಿಯೋ, ಅಥವಾ ಅವ್ರ ಬ್ಯೂಟಿಯನ್ನು ಯಾವ ರೀತಿ. ಸೊ ನೋಡಿ, ಫಸ್ಟಿಗೆ ಹೇಳ್ತಾನೆ, ಮೀನ್ಸ್ ಈಸ್ ಕಂಪೇರಿಂಗ್ ಜೂಲಿಯಟ್ಸ್ ಬ್ಯೂಟಿ ಟು ದ ನೇಚರ್. ಫಸ್ಟ್ ಒಂದು ಅವನ ನೇಚರ್ ಅಂದರೆ ವಾಟ್ ಎವರ್ ದಟ್ ಈಸ್ ಲುಕಿಂಗ್ ಅರೌಂಡ್ ಹಿಮ್. ಸೊ ಅಲ್ಲಿ ಏನು ಹೇಳ್ತಾನೆ, ಈಸ್ ಕಂಪೇರಿಂಗ್ ಹರ್ ಬ್ಯೂಟಿ ಟು ದ ನೇಚರ್. Romeo says that even the bright light of a torch
would look uh, would look dull before the brightness of the Juliet. ನೋಡಿ ಯಾವ ರೀತಿ ಹೇಳ್ತಾ ಅವ್ನು ನೋಡಿ. ಯು ಜಸ್ಟ್ ಥಿಂಕ್ ಆಫ್ ದ ಇಮ್ಯಾಜಿನೇಷನ್, ದ ಇಂಟೆನ್ಸಿಟಿ ಆಫ್ ಲವ್, the feeling, the expression of the intensity of love in their expressions of ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಅನ್ನು ಮಾಡ್ತಾರೆ. ಹೋ ಶಿ ಡತ್ ಟೀಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇಟ್ ಸೀಮ್ ಶಿ ಹ್ಯಾಂಗ್ಸ್ ಅಪಾನ್. ನೋಡಿ ಅವ್ನು ಹೇಳ್ತಾನೆ, ರೋಮಿಯೋ ಸೇಸ್ ದಟ್ ಈವನ್ ದ ಬ್ರೈಟ್ ಲೈಟ್ ಆಫ್ ದ ಟಾರ್ಚ್, ಒಂದು ಟಾರ್ಚ್ ಇರುತ್ತೆ, ಆ ಟಾರ್ಚ್ ವುಡ್ ಲುಕ್ ಡಲ್. ಟಾರ್ಚು ನೋಡೋಕೆ ಡಲ್ಲಾಗಿ ಕಾಣಿಸ್ತಿದೆ ಅಂತೆ. ಡಲ್ಲಾಗಿ ಯಾಕೆ ಕಾಣಿಸ್ತಿದೆ ಅಂದರೆ, ಬಿಕಾಸ್ ದ ಬ್ಯೂಟಿ ಆಫ್ ಜೂಲಿಯಟ್ ಈಸ್ ಬ್ರೈಟರ್ ದ್ಯಾನ್ ದ ಟಾರ್ಚ್. ಅವಳ ಬ್ಯೂಟಿ ಏನಿದೆಯಲ್ಲ, ಅವಳ ಬ್ಯೂಟಿ ಆ ಬ್ರೈಟರ್ ಏನಿದೆಯಲ್ಲ ಅಂದರೆ ಅವಳ ಬ್ಯೂಟಿ ಅಷ್ಟು, ಶಿ ಈಸ್ ಲುಕಿಂಗ್ ಸೋ ಬ್ರೈಟ್, ಸೊ ಬ್ರೈಟರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಆ್ಯಂಡ್ ಅರೌಂಡ್ ಆಫ್ ಅಟ್ ದಟ್ ಮೂಮೆಂಟ್. ಅಲ್ಲಿ ಕಾಣ್ತಕ್ಕಂಥ ಎಲ್ಲದ್ರ ನೋಡಿ, ಕತ್ತಲೆ, ಆ ಒಂದು ದೀವಟಿಗೆಗಳನ್ನು ಹಾಕಿದ್ದಾರೆ, ಅದ್ರ ಬೆಳಕಿದೆ, ಆ ಬೆಳಕು ಕೂಡ ಆ ಬೆಳಕಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ, ಹೆಚ್ಚು ಬ್ರೈಟರ್ ಆಗಿ, ತುಂಬ ಬ್ಯೂಟಿಫುಲ್ ಆಗಿ ಜೂಲಿಯಟ್ ಕಾಣಿಸ್ತದೆ. ಶಿ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್, ಶಿ ಈಸ್ ಲುಕಿಂಗ್ ಸೋ ಬ್ರೈಟರ್ ದ್ಯಾನ್ ದ ಟಾರ್ಚ್ ಲೈಟ್. And then it seems she hangs upon the cheek of night as a rich jewel in an Ethiop's ear. Nodi, how he is explaining means, it looks like she hangs on the cheek of the night. So ಏನಂದರೆ, ಸೊ ನೈಟಲ್ಲಿ ಅವಳು ಏನು ಮಾಡಿ, ಶಿ ಹ್ಯಾಂಗ್ಸ್ ಆನ್ ದ ಚೀಕ್ ಆಫ್ ದ ನೈಟ್. ರೋಮಿಯೋ ಸೈಸ್ ದಟ್ ದ ಬ್ಯೂಟಿ ಆಫ್ ಜೂಲಿಯಟ್ ಈಸ್ ಲೈಕ್ ಎ ಜ್ಯುವೆಲ್ ಇನ್ ದಟ್ ಈಸ್ ಅಂಗ್ ಇನ್ ದ ಇಯರ್ ಆಫ್ ಆ್ಯನ್ ಆಫ್ರಿಕನ್ ವುಮನ್. ಇಥಿಯೋಪ್ಸ್ ಅಂದರೆ ಒಬ್ಬ ಆಫ್ರಿಕನ್ ಲೇಡಿ ಅವಳು. ಆ ಆಫ್ರಿಕನ್ ವುಮೆನ್ ಕಿವಿಯಲ್ಲಿ ಅಥವಾ ಕಿವಿಯಲ್ಲಿ ಒಂದು, ಅವಳು ಕಂಪ್ಲೀಟ್ ಬ್ಲಾಕ್ ಇನ್ ಕಲರ್, ಹೌದಾ? ಸೊ ಕಂಪ್ಲೀಟ್ ಬ್ಲಾಕ್ ಇದ್ದಾಳೆ. ಆ ಬ್ಲಾಕ್ ಇರ್ತಕ್ಕಂಥವಳು, ಆರ್ ಯು ಗೆಟಿಂಗ್? ಸೊ ಅಂದರೆ ಶಿ ಕಂಪ್ಲೀಟ್ಲಿ ಬ್ಲಾಕ್ ಇನ್ ಕಲರ್. ಸೊ ಬ್ಲಾಕ್ ಇರೋದ್ರಿಂದ ಅವನೇನು ಹೇಳ್ತಾನೆ ಮೀನ್ಸ್, ಬ್ಲಾಕ್ ಇದ್ದಾಳೆ ಅವಳು, ಜ್ಯುವೆಲ್ರಿಯನ್ನು ಹಾಕೊಂಡಾಗ ಆ ಮುಖಕ್ಕೆ ಬ್ಲಾಕ್ ಇರ್ತಕ್ಕಂಥ ಫೇಸ್ಗೆ ಆ ಜ್ಯುವೆಲ್ರಿ ಎದ್ದು ಕಾಣಿಸುತ್ತೆ, ಹೌದಾ? ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಂಗೆ ನೈಟ್ಗೆ ಅಲ್ಲಿರ್ತಕ್ಕಂಥ ಆ ಕತ್ತಲಿನ ವಾತಾವರಣಕ್ಕೆ ಅವಳ ಮೀನ್ಸ್, ಇಲ್ಲಿ ಏನಂದರೆ ಈ ನೆಕ್ಸ್ಟ್ ಈ 2 ಲೈನ್ಸ್ ಏನಿದಾವಲ್ಲ, ಏನು ರೆಫರೆನ್ಸನ್ನು ಮಾಡ್ತಾವಂದರೆ, ದೀಸ್ 2 ಲೈನ್ಸ್, ದ ನೆಕ್ಸ್ಟ್ ದೀಸ್ 2 ಲೈನ್ಸ್, there is a reference to the darkness of the night and the brightly shining lady. ಸೊ ನೈಟ್, ಕಂಪ್ಲೀಟ್ ಡಾರ್ಕ್ನೆಸ್ ಆಫ್ ದ ನೈಟ್ ಅನ್ನು ನೋಡ್ತವೆ. ಆ ನೈಟ್ ಒಳಗೆ ಕಂಪ್ಲೀಟ್ ಆಗಿ ಬ್ರೈಟ್ ಆಗಿ ಶೈನಿಂಗ್ ಆಗಿ ಕಾಣಿಸ್ತಕ್ಕಂಥವಳು ಯಾರಂದರೆ ಜೂಲಿಯಟ್. ಆ್ಯಂಡ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಟು ದ ಜ್ಯುವೆಲ್ಡ್ ಇಯರಿಂಗ್ ಹ್ಯಾಂಗಿಂಗ್ ಅಗೇನ್ಸ್ಟ್ ದ ಚೀಕ್ ಆಫ್ ಆ್ಯನ್ ಆಫ್ರಿಕನ್. ಇಲ್ಲಿ ಕಿವಿಯಲ್ಲಿ ಹಾಕ್ಕೊಂಡಾಗ ಈ ಕೆನ್ನೆಗೆ ಅಗೇನ್ಸ್ಟ್ ಆಗಿ ಇಲ್ಲಿ ಹ್ಯಾಂಗ್ ಆಗ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಇದ್ದಾಗ ಅದು ಎಷ್ಟು ಬ್ಯೂಟಿಫುಲ್, ಅದಕ್ಕೆ ಆ ಮುಖಕ್ಕೆ ಶೋಭೆಯನ್ನು ತರ್ತಕ್ಕಂಥದ್ದೇನು ಜ್ಯುವೆಲ್ರಿ. ಹಾಗೆ ಈ ಕತ್ತಲೆ ಇದೆಯಲ್ಲ, ಆ ಪಾರ್ಟಿಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೆ ಆ ಕತ್ತಲೆಗೆ, ಆ ಪಾರ್ಟಿಯ ಕತ್ತಲೆಗೆ ಒಂದು ಬೆರಗನ್ನು, ಬ್ಯೂಟಿಯನ್ನು ಹೆಚ್ಚು ಮಾಡಿರ್ತಕ್ಕಂಥವ್ರು ಯಾರಂದರೆ ಜೂಲಿಯಟ್ ಅಂತೇಳಿ ಅವನು ಕಂಪೇರ್ ಮಾಡ್ತಿದ್ದಾನೆ. ಈಸ್ ಕಂಪೇರಿಂಗ್, ಈಸ್ ಕಂಪ್ಲೀಟ್ಲಿ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ಜೂಲಿಯಟ್. ಜೂಲಿಯಟ್ ಬ್ಯೂಟಿಗೆ ಅವನು ಕಂಪ್ಲೀಟಾಗಿ ಮೆಸ್ಮರೈಸ್ ಆಗಿಬಿಟ್ಟಿದ್ದಾನೆ. ದೆನ್ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟೂ ಡಿಯರ್. ಅರ್ಥ ಆಗ್ತಿದೆಯಾ? ಮೀನ್ಸ್ again he implies that Juliet is conspicuously seen amidst others because her brightness. Are you getting? So ಬ್ಯೂಟಿ ಏನಿದೆಯಲ್ಲ, ಇಟ್ ಈಸ್ ಟೂ ರಿಚ್ ಟು ಯೂಸ್ ಅಂತ ಹೇಳ್ತಾರೆ.
The beauty of Juliet is too rich to use. And he is telling that the beauty of Juliet is too rich, and Romeo is says that Juliet is too beautiful to belonging to the earth. Andre for the earth too dear ಅಂದ್ರೆ ವೆರಿ ಕಾಸ್ಟ್ಲಿ. ಅಂದರೆ ನೀನು ತುಂಬ ಹಂಗೆ ಹುಡುಕ್ತೀನಿ ಅಥವಾ ಬೇಗ ಹಿಂಗೆ ಕೈಗೆ ಎಟಕಿದ್ರೆ ಸಿಗೋ ಅಂಥ ಬ್ಯೂಟಿ ಅಲ್ಲ. ಅರ್ಥ ಆಗ್ತಿದೆಯಾ? ಸೊ ಅದು ಕೈಗೆ ಎಟಗಿದ್ರೆ ಹಿಂಗೆ ಕೈ ಹಾಕಿದ ತಕ್ಷಣ ಸಿಗ್ತಕ್ಕಂಥ ಬ್ಯೂಟಿ ಅಲ್ಲ. ಮೀನ್ಸ್ ಜೂಲಿಯಟ್ ಬ್ಯೂಟಿ ಈಸ್ ಸೋ ವಾಸ್ ದಟ್ ಶಿ ಕೆನಾಟ್ ಡೈ ಆ್ಯಂಡ್ ಬಿ ಬರೀಡ್ ಇನ್ ದ ಅರ್ತ್ ಅಂತ. ಮೀನ್ಸ್ ಅಂದರೆ ಅಷ್ಟೊಂದು ರಿಚ್ ಇದೆ. ಇಟ್ ಕೆನಾಟ್ ಡೈ, ಆ ಬ್ಯೂಟಿ ಯಾವತ್ತೂ ಸಾಯೋದಿಲ್ಲ. ಆ್ಯಂಡ್ ಇಟ್ ಕೆನಾಟ್ ಬಿ ಬರೀಡ್ ಇನ್ ದ ಅರ್ತ್, ಅದನ್ನು ಏನಂದರೆ ಬರೀಡು ಕೂಡ ಮಾಡೋಕ್ಕಾಗೋದಿಲ್ಲ. ಈ ಇಡೀ ಈ ಭೂಮಂಡಲಕ್ಕೆ ಜೂಲಿಯಟ್ ಬ್ಯೂಟಿ ಅನ್ನೋದೇನಿದೆಯಲ್ಲ ಅತ್ಯಂತ ದ ರಿಚೆಸ್ಟ್ ಕಾಸ್ಟ್ಲಿಯೆಸ್ಟ್ ಅಂತ ಹೇಳೋದು ಬ್ಯೂಟಿ ಅಂದರೆ. ನೋ ಒನ್ ಕೆನ್ ಆಫರ್ಡ್. ಆ್ಯಂಡ್ ಒಂದು ಭೂಮಿಗೆ ಮೆರುಗು ಬಂದುಬಿಟ್ಟಿದೆ ಅಂತ ಹೇಳಿ ಬ್ಯೂಟಿಯಿಂದ ಅಂತ ಹೇಳ್ತಾನೆ. ದೆನ್ ಸೊ ಶೋಸ್ a snowy dove trooping with crows as under lady over her fellow shows. ನೋಡಿ ಹೇಳ್ತಾನೆ that Romeo says that Juliet is too beautiful to belong to the earth, and the Juliet's beauty is so vast that she cannot die and be buried in the earth. The earth cannot contain her beauty. It cannot contain her beauty. And then he says now, Juliet is like a white snow which is flying with other common people who belong to the species of crows. ನೋಡಿ ಅಂದರೆ ಒಂದು ಒಂದು ಪಕ್ಷಿಗಳು ಹೋಗ್ತಾ ಇದ್ದಾವೆ, ಹಾರಾಡ್ತಾ ಇದ್ದಾವೆ. ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ. ಎಲ್ಲಿ? ಆಕಾಶದಲ್ಲಿ ಹಾರಾಡ್ತಾ ಇದ್ದಾವೆ. ಸೊ ಎಲ್ಲ ಪಕ್ಷಿಗಳು ಹಾರಾಡಬೇಕಾದ್ರೆ ಸೊ ಏನಾಗ್ತಾ ಇದೆ? ಸೊ ಒಂದು ಬ್ಯೂಟಿ ಇಲ್ಲಿ ಏನಂದರೆ ಸೊ ಲೈಕ್ ಅಂದರೆ ಶೀ ಈಸ್ ಲುಕ್ ಲೈಕ್ ಅ ಸ್ನೋವಿ ಡವ್. ಸ್ನೋವಿ ಡವ್ ಅಂದರೆ ಏನು? ವಾಟ್ ಡು ಯು ಮೀನ್? ಮೀನ್ಸ್ ಸ್ನೋವಿ ಡವ್ ಇನ್ ದ ಸೆನ್ಸ್ Juliet beauty is like a white dove. Hello, how are you? Hello Basraj, Rajasab, how are you? ಸೊ ಹೇಳ್ತಾನೆ ಜೂಲಿಯಟ್ ಬ್ಯೂಟಿ ಏನಪ್ಪ ಅಂದರೆ, ಸೊ ವಾಟ್ ಈಸ್ ದಟ್ ಆರ್ ಬ್ಯೂಟಿ ಅಂತ ನೀವು ನೋಡೋದಾದರೆ, ಸೊ ಅವಳು ಸ್ನೋವಿ ಡವ್ ಅಂತ ಹೇಳ್ತಾ ಅಂದರೆ ಅವಳು ಬ್ಯೂಟಿ ಏನಂದರೆ ಶಿ ಈಸ್ ಲುಕ್ ಲೈಕ್ ವೈಟ್ ಪೀಸ್. ವೈಟ್ ಅಂದರೆ ಬಿಳಿ ಪಾರಿವಾಳದಂಗಂತೆ. ಆ ಎಲ್ಲ ಪಾರಿವಾಳ ಅಂದರೆ ಆಕಾಶದಲ್ಲಿ ಕಾಗೆಗಳ ಗುಂಪು ಒಂದು ಹಾರಾಡ್ತಾ ಇದೆ. ಆ ಕಾಗೆಗಳ ಗುಂಪಲ್ಲಿ ಒಂದು ಬಿಳಿ ಪಾರಿವಾಳ ಹಾರಾಡಿದರೆ ಹೆಂಗೆ ಕಾಣಿಸುತ್ತಲ್ಲ ಹಂಗೆ ನಾವು ಶಿ ಈಸ್ ಡ್ಯಾನ್ಸಿಂಗ್ ಆನ್ ದ ಫ್ಲೋರ್, ಡ್ಯಾನ್ಸಿಂಗ್ ಆನ್ ದ ಸ್ಟೇಜ್, ಆ್ಯಂಡ್ ಶಿ ಈಸ್ ಅಮಿಡ್ಸ್ಟ್ ಆಫ್ ಹರ್ ಫೆಲೋಸ್. ಅಂದರೆ ಶಿ ಈಸ್ ಡ್ಯಾನ್ಸಿಂಗ್ ಅಮಿಡ್ಸ್ಟ್ ಆಫ್ ಹರ್ ಫೆಲೋಸ್. ಸೊ ಅವಳು ಫೆಲೋಸ್ ಅಂದರೆ ಅವಳ ಇವ್ರ ನಡುವೆ ಅಂದರೆ ಅವ್ರ ಜೊತೆ ಇರ್ತಕ್ಕಂಥವ್ರು ಎಲ್ಲರ ನಡುವೆ ಅಂದರೆ ಒಂದು ಏನಂದರೆ ಅಂದರೆ ಒಂದು ಗುಂಪು ನಡೀತಾ ಇದೆ. ಆ ಗುಂಪಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಳು ಮತ್ತು ಇವಳ ಸಖಿಯರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಳ ಸಖಿಯರೆಲ್ಲ ಅವನು ಏನು ಹೇಳ್ತಾನೆ, ಈಸ್ ಕಂಪೇರಿಂಗ್ ಹರ್ ಫೆಲೋಸ್ ಆ್ಯಸ್ ಕ್ರೌಸ್. ಒಂದು ಕಾಗೆಗಳ ಗುಂಪಿಗೆ ಹೋಲಿಸ್ತಾನೆ ಅವಳನ್ನು ಒಂದು ಸ್ನೋವಿ ಡವ್ ಅಂದರೆ ಒಂದು ಬಿಳಿ ಪಾರಿವಾಳಕ್ಕೆ ಹೋಲಿಸ್ತಾನೆ. ಅವ್ನು ಯಾವ ರೀತಿ ಅಂದರೆ ಅವನು ಹೇಳ್ತಾನೆ ಈಕೆಯ ಸೌಂದರ್ಯ ಅನ್ನೋದು ಏನೈತಲ್ಲ ಇದು ಸಾಮಾನ್ಯವಾದ ಮನುಷ್ಯರಿಗೆ ಎಟಕುವಂಥದ್ದಲ್ಲ. ಇದು ದೇವಲೋಕದ ಕಾಗೆಗಳ ಹಿಂಡಿನೊಳಗೆ ಇರುವ ಹಿಮಶ್ವೇತ ವರ್ಣದ ಪಾರಿವಾಳದಂತೆ ಈಕೆ ಪ್ರಕಾಶಿಸ್ತಾಳೆ ಅಂತ ಹೇಳ್ತಾನೆ. ದ ಮೆಷರ್ ಡನ್, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ and touching hers, make blessed my rude hand
Did my heart love till now? For swear it a sight, for I never saw true beauty till this night ಅಂತ ಹೇಳ್ತಾರೆ ನೋಡಿ. How he is beautifully, how beautifully rendered. ಅವನು ಹೇಳ್ತಾನೆ, Romeo just wishes to express Juliet belongs to the divine world and living among ordinary and common people. Romeo proposes to find the place where Juliet stood and wants to touch her blessed hand and make his own rude hand blessed. And further, he asks a question of whether he ever loved before. He feels this is true love. Romeo thinks she has never seen a beautiful woman like Juliet before this night. ಅಂದರೆ ಎಲ್ಲ ರೀತಿಯಿಂದ ನೋಡಿ, ನಾನು ಆಫ್ಟರ್ ದ ಡ್ಯಾನ್ಸ್ ಅಂದರೆ ಈ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಈ ಡ್ಯಾನ್ಸ್ ಮುಗಿದ ಮೇಲೆ ಈ ವಿಶಸ್ ಟು ಮೀಟ್ ಹರ್ ಪರ್ಸ್ನಲಿ. ಅಂದರೆ ಈ ವಾಂಟೆಡ್ ಟು, ಅಂದರೆ ಅಲ್ಲಿ ಹೇಳ್ತಾನಲ್ಲ, ಮೀನ್ಸ್ ರೋಮಿಯೋ ಇಸ್ ಓವರ್ವೆಲ್ಮ್ಡ್ ಬೈ ಅವರ್ ಬ್ಯೂಟಿ ದಟ್ ಈ ಟೆಲ್ಸ್ ಹಿಮ್ಸೆಲ್ಫ್. ಅವನು ನೋಡಿ ಇದನ್ನು ಅವಳು ನೇರವಾಗಿ ಹೇಳ್ತಾ ಇಲ್ಲ, ಇಟ್ ಈಸ್ ಅಂದರೆ ತನ್ನ ಮನಸ್ಸಿನ ಭಾವನೆಗಳನ್ನು ತಾನು ಅನ್ಕೊಳ್ತಿದ್ದಾನೆ. ಸೊ ಈ ಟೆಲ್ಸ್ ಹಿಮ್ಸೆಲ್ಫ್ ದಟ್ ವೆನ್ ದ ಡ್ಯಾನ್ಸ್ ಈಸ್ ಓವರ್, ದ ಮೆಷರ್ ಈಸ್ ಡನ್. ಅಂದರೆ ಅವ್ರೇನು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ವೆನ್ ಡ್ಯಾನ್ಸ್ ಈಸ್ ಓವರ್ ಈ ವಿಲ್ ವಾಚ್ ಆರ್ ವೇರ್ ಶಿ ಸ್ಟ್ಯಾಂಡ್ಸ್. ಅವನು ಹೇಳ್ತಾನೆ, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಅಂದರೆ ನಾನು ಅವಳು ಎಲ್ಲಿ ನಿಂತ್ಕೊಳ್ತಾನೆ ನೋಡ್ತೀನಿ. ಆ್ಯಂಡ್ ವಿಲ್ ಟಚ್ ಹರ್ ಆ್ಯಂಡ್ ಆ್ಯಂಡ್ ಮೇಕ್ ಇಸ್ ಕೋರ್ಸ್ ಆ್ಯಂಡ್ ಕಂಪೇರ್ ಟು ಬ್ಲೆಸ್ಡ್. ಅಂದರೆ ಅವನ ಆ್ಯಂಡನ್ನು ಜೂಲಿಯಟ್ಸ್ಗೆ ಕಂಪೇರ್ ಮಾಡ್ಕೊಳ್ತಾ ಹೇಳ್ತಾನೆ, ಜೂಲಿಯಟ್ ಆ್ಯಂಡ್ಗೂ ನನಗೂ ಕಂಪೇರ್ ಮಾಡಿದ್ರೆ ನನ್ನ ಕೈ ಏನೂ ಅಲ್ಲ. ಹಾಗಾಗಿ ನನ್ನ ರೂಡ್ ಹ್ಯಾಂಡ್ಗಳನ್ನು ಅವಳು ಎಲ್ಲಿರ್ತಾಳೆ ಹೋಗಿ ಅವಳ ಕೈಯನ್ನು ಟಚ್ ಮಾಡೋದ್ರ ಮೂಲಕ ನನ್ನ ಕೈಗಳನ್ನು ಪಾವನಗೊಳಿಸ್ತೇನೆ. You wanted to make his hands to be blessed. Then he asked himself a question. Did my heart love till now? ಅವನು ಈ ಕ್ವಶನ್ ಕೇಳ್ತಾನೆ ನೋಡಿ. ಅವನು ಬಂದಿದ್ದೆ ಏನಕ್ಕೆ ಬಂದಿದ್ದ? ವೈ ಹಿ ಹ್ಯಾಸ್ ಕಮ್ ದೇ? he just wanted to meet Rosaline. ಯಾರು ರೋಸಲಿನೋ? ಎಸ್, who is Rosaline? So she is a lady who she had loved by Romeo, but not from her side. ಅವಳನ್ನ ಹೆಸರು ನೋಡಿದ ತಕ್ಷಣ ಅವನು ನೋಡ್ಬೇಕಂತ ಬಂದವನು ಆಟೋಮೆಟಿಕಲಿ ಈ ಕ್ವಶನ್ ಮಾಡ್ಕೊಳ್ತಾನೆ, ಹಾಗಾದ್ರೆ ಇಲ್ಲಿವರೆಗೂ ಮಾಡಿದ ಪ್ರೀತಿ ಏನು ಅದು? ಅವನು ಹೇಳ್ತಾನೆ, ಫಸ್ಟ್ ವೇ ಇಟ್ಸ್ ಸೈಡ್, just a moment, leave that. But then he says, for I never saw true beauty till this night. ಅವನು ಹೇಳ್ತಾನೆ, then he tells himself that if it was true, then he would renounce it because he had never felt so much in love, because he had never seen anyone truly beautiful like Juliet until that night. ಸೊ ಇಲ್ಲಿವರೆಗೂ ನಾನು ಯಾರನ್ನಾರು ನೋಡಿದರೆ, ನೋಡಿದ್ರಲ್ಲಿ ಯಾರಾದರೂ ನನಗೆ ತುಂಬ ಸುಂದರವಾಗಿ, ಇಡೀ ಪ್ರಪಂಚದಲ್ಲೇ ತುಂಬ ಸುಂದರವಾಗಿ ಯಾರಾದರೂ ಕಂಡಿದ್ದಾರೆ ಅಂದರೆ ಅದು ಜೂಲಿಯಟ್ ಮಾತ್ರ. He says he feels this is true love. ನಿಜವಾದ ಪ್ರೀತಿ ಅಂದರೆ ಇದೇನಾ? Romeo thinks that he has never seen a beautiful woman like Juliet before this night. ಸೊ ಜೂಲಿಯಟ್ ಅಷ್ಟು ಸುಂದರವಾಗಿರ್ತಕ್ಕಂಥವಳ ಇಲ್ಲಿವರೆಗೂ ನಾನು ನೋಡೇ ಇಲ್ಲ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ವಾಟ್ Romeo's feelings are the expression of intensity of love towards Juliet. Have you understood? ಅರ್ಥ ಆಗಿದೆಯಲ್ಲ? ಎಸ್, have you all got? ಅರ್ಥ ಆಗಿದೆಯಾ? ಹಲೋ ವಿನ್ ಸ್ಮೈಲ್, ಹಲೋ ಹೌ ಆರ್ ಯು? have we got ರೋಮಿಯೋ ಅಂಡ್ ಜೂಲಿಯಟ್? ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದವನು ಯಾವ್ಯಾವ ರೀತಿ.
ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ವಾಟ್ ಈಸ್ ದ ಫೀಲಿಂಗ್ಸ್ ಆರ್ ದ ಎಕ್ಸ್ಪ್ರೆಷನ್ ಆಫ್ ರೋಮಿಯೋಸ್ ಇಂಟೆನ್ಸಿಟಿ ಆಫ್ ಲವ್ ಟುವರ್ಡ್ಸ್ ಜೂಲಿಯಟ್ ಅಂದರೆ, ಸೊ ಏನೇನು ಹೇಳ್ತಾನೆ, ಫಸ್ಟು ಶೀ ಈಸ್ ಬ್ರೈಟರ್ ದ್ಯಾನ್ ಟಾರ್ಚ್ ಅಂತ ಹೇಳ್ತಾನೆ, ಒಂದನೇ ಪಾಯಿಂಟು. ಎರಡನೇ ಪಾಯಿಂಟು ಶೀ ಈಸ್ ಅ ರಿಚ್ ಜುವೆಲರ್ ಲೈಕ್ ಇನ್ ದ ಇತಿಹಾಸ್ ಇಯರ್ ಥರ ಅವಳು ಶೀ ಈಸ್ ಲೈಕ್ ಅ ರಿಚ್ ಜುವೆಲರ್ ಥರ ಶೈನಿಂಗ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಥರ್ಡ್ ಒನ್ನು ಅವಳ ಬ್ಯೂಟಿ ಅನ್ನೋದು ಇಟ್ ಈಸ್ ಟು ರಿಚ್ ಟು ದ ಹರ್ತ್ ಅಂತ ಹೇಳ್ತಾನೆ. ಆ್ಯಂಡ್ ಶೀ ಈಸ್ ಲುಕ್ ಲೈಕ್ ಅ ಸ್ನೋವಿ ಡವ್ ಅಮಾಂಗ್ ದ ಟ್ರೂಪ್ಸ್ ಅಂತ ಹೇಳ್ತಾನೆ, ಅಮಾಂಗ್ ದ ಕ್ರೌಡ್ ಟ್ರೂಪ್ಸ್. ಸೊ ಇಷ್ಟು ನಾಲ್ಕನ್ನು ಹೇಳ್ತಾನೆ. ಮತ್ತು ಈ ಹ್ಯಾಡ್ ನೆವರ್ ಸೀನ್ ದ ಟ್ರೂ ಬ್ಯೂಟಿ ಆಫ್ ಟ್ರೂ ಬ್ಯೂಟಿ, ಅವಳು ಟ್ರೂ ಬ್ಯೂಟಿನ ಇದುವರೆಗೂ ಎಲ್ಲೂ ನೋಡೇ ಇಲ್ಲ, ಅಥವಾ ಟ್ರೂ ಲವ್ ಅಂದ್ರೆ ಫಸ್ಟ್ ಟೈಮ್ ನೋಡಿದ್ದೀನಿ ಅಂತ ಹೇಳ್ತಾನೆ. ಸರ್ ನಾನು ವಿನಾಯಕ್, ಫಸ್ಟ್ ಇಯರ್ ಸ್ಟೂಡೆಂಟ್. ಹಲೋ ವಿನಾಯಕ್, ಹೌ ಆರ್ ಯು? ಹೇಗಿದ್ಯಪ್ಪ? ದೆನ್ ಕಮಿಂಗ್ ಟು ದ ನೆಕ್ಸ್ಟ್, ಜೂಲಿಯಟ್. ಹಾಗಾದ್ರೆ ಜೂಲಿಯಟ್ದು ಏನು ಬ್ಯಾಕ್ಗ್ರೌಂಡ್? ಹಾಗಾದ್ರೆ ಜೂಲಿಯಟ್ ನೋಡಿ, ಇದು ಸೆಕೆಂಡ್ ಆ್ಯಕ್ಟ್ ಥರ್ಡ್ ಸೀನ್ ಸೆಕೆಂಡ್ನಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಇಲ್ಲಿ ಆ್ಯಕ್ಟ್ ಥರ್ಡು ನೋಡಿ, ಫಸ್ಟ್ ಒನ್ ಕ್ಲೀನಾಗಿ ನೆನಪಿಟ್ಕೊಳ್ಳಿ. ಅವನ ಮಾತುಗಳು ಹೆಂಗಿದೆ ಅಂದರೆ, ಏನಂದರೆ ಫಸ್ಟ್ ಇದರಲ್ಲಿ ಲಾಸ್ಟಿಗೆ ನೆನಪಿಟ್ಕೊಳ್ಳಿ, ಅವನೇನು ಮಾಡ್ತಾನೆ, ಅವಳು ಈ ನೃತ್ಯ ಎಲ್ಲ ಅಂದರೆ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಮೇಲೆ ಏನಂದರೆ ಈಕೆ ಯಾರು, ಅವಳು ನೆಲೆಸಿರೋದು ಎಲ್ಲಿ, ಪ್ರತಿಯೊಂದನ್ನು ಪತ್ತೆ ಮಾಡಿ ಅವಳ ಕೈಗಳನ್ನು ಸ್ಪರ್ಶಿಸೋ ಮೂಲಕ ನನ್ನ ಒರಟು ಕೈಗಳಿಗೆ ಸ್ವರ್ಗ ಸುಖ ಸಿಗುವಂತೆ ಮಾಡ್ತೇನೆ ಅಥವಾ ಪಾವನ ಆಗುವಂತೆ ಮಾಡ್ತೇನೆ. ಈವರೆಗೆ ನಾನು ಯಾರನ್ನು ಪ್ರೀತಿಸಿದ್ದೇನೋ ಆ ಪ್ರೀತಿಯನ್ನು ನನ್ನ ಹೃದಯದಿಂದ ಗಡಿಪಾರು ಮಾಡ್ತೇನೆ. ಈ ಜಸ್ಟ್ ಅರ್ಥ ಆಗ್ತಿದೆ, ಗಡಿಪಾರು ಮಾಡಿ. ಯಾಕಂದರೆ ಇಷ್ಟು ಉಜ್ವಲವಾಗಿರ್ತಕ್ಕಂಥ ಸೌಂದರ್ಯವನ್ನು ನಾನು ಎಂದೂ ಕಂಡಿಲ್ಲ, ಇದೇ ಮೊದಲು ಅಂತ ಹೇಳ್ಕೊತ ಹೋಗ್ತೇನೆ. ಇನ್ನು ಜೂಲಿಯಟ್ ಬಂದರೆ ನಿಮಗೆ ಗೊತ್ತಿದೆ, ಎಸ್, ಎರಡೂ ಕೂಡ ವೈರಿ ಪಕ್ಷದವರು. ಅದೆರಡೂ ತಿಳಿದಿದ್ರೂ ಕೂಡ, ಇತರ ವಿರೋಧ ಇದ್ದರೂ ಕೂಡ ಅದರ ನಡುವೆ ರೋಮಿಯೋ ಜೂಲಿಯಟ್ ಗುಟ್ಟಾಗಿ ಮದುವೆ ಆಗಿರ್ತಾರೆ. ಇವಳ ಫೀಲಿಂಗ್ಸ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇಲ್ಲಿ ಆಲ್ರೆಡಿ ಮದುವೆ ಆಗಿರ್ತಾರೆ. ಮದುವೆಯಿಂದ ಹಿಂತಿರುಗುವಾಗ ಜೂಲಿಯಟ್ಲ ಸಂಬಂಧಿಕ ಅಥವಾ ಏನೋ ಅವ್ನ ಕಸಿನ್ ಏನಿದಲ್ಲ, ಏನೋ ಅವನ ಹೆಸರು ನಾನು ಹೇಳಿದೆ, ಏನೋ ಟೈಬಲ್ಟ್ ಅಂತ ಹೇಳಿದಲ್ಲ, ಈ ಟೈಬಲ್ಟ್ ಎಂಬುವನು ರೋಮಿಯೋ ಜೊತೆ ಕಾಲ್ ಕೆರ ಜಗಳಕ್ಕೆ ಬರ್ತಾನೆ. ಆ ಜಗಳಕ್ಕೆ ಬಂದಾಗ ಅವರಿಬ್ಬರ ನಡುವೆ ಕದನವಾಗಿ ಟೈಬಲ್ಟ್ಸು ರೋಮಿಯೋನಿಂದ ಅಂದರೆ ಸಾಯಿಸ್ಬಿಡ್ತಾನೆ. ಅವನು ರೋಮಿಯೋ ಆ ಟೈಬಲ್ಟ್ನ ಸಾಯಿಸ್ಬಿಡ್ತಾನೆ. ಈ ತಪ್ಪು ಮಾಡಿದ್ಕಾಗಿ ಮಹಾರಾಜ ರೋಮಿಯೋನ ಗಡಿಪಾರು ಮಾಡಿರ್ತಾನೆ. ಈ ಗಡಿಪಾರು ಮಾಡಿ ಶಿಕ್ಷೆಗೆ ಒಳಪಡಿಸಿರ್ತಾನೆ. ಈ ವಿಷಯ ಜೂಲಿಯಟಿಗೆ ಗೊತ್ತೇ ಇಲ್ಲ. ಜೂಲಿಯಟ್ ತನ್ನ ಕೋಣೆಯಲ್ಲಿ ರೋಮಿಯೋ ಬರ್ತಾನೆ ಅಂತೇಳಿ ಕಾಯ್ತಾ ಇರ್ತಾಳೆ. ಆಗ ಅವಳ ಒಂದು ಸಾಲಿಲೋಕ್ಯ ಏನಿದೆಯಲ್ಲ ಇಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಅಂದರೆ, ಕಾಲ್ ಕೆರೆದು ಟೈಬಲ್ಟು ರೋಮಿಯೋ ಜೊತೆ ಜಗಳಕ್ಕೆ ಹೋಗಿ ರೋಮಿಯೋ ಆ ಟೈಬಲ್ಟ್ನ ಸಾಯಿಸ್ಬಿಡ್ತಾನೆ. ಈ ವಿಷಯ ಗೊತ್ತಾಗಿ ಮಹಾರಾಜ ಅವ್ನು ರೋಮಿಯೋನ ಗಡಿಪಾರು ಮಾಡಿರ್ತಾನೆ. ಈಕಿಗೆ ಗೊತ್ತಿಲ್ಲ, ಬರ್ತಾನೆ ಅಂತ ವೆಯ್ಟ್ ಮಾಡ್ಕೊತ ಅವನ ದಾರಿಯನ್ನು ಕಾಯ್ತಾ ಇರ್ತಾಳೆ. ಯಾರು? ಜೂಲಿಯಟ್. ಆರ್ ಯು ಗೆಟಿಂಗ್? In English I can say, Romeo sleeps to the Capulet's garden under the Juliet's window, and over years her confessions to the stars that she loves him, he reveals his presence that very moment they decide to get married. So ಹೇಳ್ತಾನೆ, ಅವರು they decide to get married secretly. The next day they get married secretly with the help of Juliet nurse, and the ceremony was performed at the cell of ಪ್ರೇಯರ್ ಲಾರೆನ್ಸ್ ಸೆಲ್ಲಲ್ಲಿ ಮದುವೆನೂ ಆಗ್ತದೆ. ಸೀಕ್ರೆಟಾಗಿ ಮದುವೆ ಮಾಡ್ತಾರೆ. ರೋಮಿಯೋಸ್ ಫ್ರೆಂಡ್ ಇದಲ್ಲ, ವೈಲ್ ಗೆಟಿಂಗ್ ಬ್ಯಾಕ್ ಫ್ರಮ್ ದ ವೆಡ್ಡಿಂಗ್, ಜೂಲಿಯಟ್ಸ್ ಬ್ರದರ್ ಮೀನ್ಸ್ ಕಸಿನ್ ಸ್ಟಾರ್ಟ್ಸ್ ಅ ಫೈಟ್ ವಿತ್ ರೋಮಿಯೋ ಬಿಕಾಸ್ ಆಫ್ ಹಿಸ್ ಇಂಟರ್ಫರೆನ್ಸ್ ಎಟ್ ದ ಬಾಲ್. ಮರ್ಕಿಟಿಯೋ, ಅನದರ್ ಫ್ರೆಂಡ್ ಆಫ್ ರೋಮಿಯೋ, ಗೆಟ್ಸ್ ಕಿಲ್ಡ್ ಬೈ ಟೈಬಲ್ಟ್. ಅವನು ಸಾಯಿಸೋ ಕಾರಣ ಏನಂದರೆ, ಅದೊಂದು ಹೇಳೋದು ಮರ್ತುಬಿಟ್ಟೆ ನಾನು. ಅವ್ನು ಮರ್ಕಿಟಿಯೋ ಏನಿದಾನಲ್ಲ, ಆ ಮರ್ಕಿಟಿಯೋನ ಈ ಟೈಬಲ್ಟು ಸಾಯಿಸಿಬಿಟ್ಟಿರ್ತಾನೆ.
ಸೊ ಆ ಒಂದು ಕಾರಣದಿಂದ ದ ವಿಚ್ ಅರೋಸ್ಡ್ ಬೈ ದ ಡೆತ್ ಆಫ್ ಹಿಸ್ ಡಿಯರೆಸ್ಟ್ ಫ್ರೆಂಡ್ ರೋಮಿಯೋ ಕಿಲ್ಸ್ ಟೈಬಲ್ಟ್. ನನ್ನ ಸ್ನೇಹಿತನ ಸಾಯಿಸ್ಬಿಟ್ಟ ಅಂತೇಳಿ ಅವನನ್ನು ಸಾಯಿಸ್ಬಿಡ್ತಾನೆ. ಸೊ ಬಟ್ ಜೂಲಿಯಟ್ were unaware of the situation and who used to wait for Romeo's arrival at her father's orchard and becomes the impatient as any time Romeo could arrive. But this will be the first time he will come as her husband. ಸೊ ಇಲ್ಲಿವರೆಗೂ ಬರ್ತಿದ್ದು ಬೇರೆ, ಬಟ್ ಈ ಹಿಂದೆ ಸೀಕ್ರೆಟಾಗಿ ಮದುವೆ ಆಗಿರೋದ್ರಿಂದ ನಾವು ಈಸ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಆ್ಯಸ್ ಅ ಹಸ್ಬೆಂಡ್ ಆಗಿ ಬರ್ತಿದ್ದಾನೆ. ಸೊ ನಾವು ದಿಸ್ ಮೊನೋಲಾಗ್ ಆರ್ ಸಾಲಿಲೋಕ್ಯೂ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಜೂಲಿಯಟ್ಸ್. ಇದನ್ನೇನಿದೆಯಲ್ಲ ನಾವು ಆ ಡ್ರಾಮಾದಲ್ಲಿ ಹೇಳ್ತೀವಿ. ಇದು ಯಾವುದು ಆ ಡ್ರಾಮಾ ಮಾಡಬೇಕಾದ್ರೆ, ಸೊ ಜೂಲಿಯಟ್ಸ್ ಇನ್ವೊಕೇಶನ್ ಆಫ್ ನೈಟ್. ಇದು ಜೂಲಿಯಟ್ನ ಇನ್ವೊಕೇಶನ್ ಆಫ್ ನೈಟ್ ಅಂದರೆ ರೋಮಿಯೋಗೆ ಕಂಪೇರ್ ಮಾಡ್ತಾಳೆ. ಸೊ ಅದನ್ನಿಲ್ಲಿ ನೋಡ್ತೀವಿ. ಕಮ್ ನೈಟ್, ಕಮ್ ರೋಮಿಯೋ, ಕಮ್ ಥೋ ಡೇ ಇನ್ ನೈಟ್, ಫಾರ್ ಥೋ ವಿಲ್ಟ್ ಲೈ lie upon the wings of night, whiter than new snow on a raven's back. Come, gentle night, come, loving black-browed night, give me my Romeo, and when I shall die, take him and cut him out in little stars, and he will make the face of heaven so fine that all the world will be in love with night and pay no worship to the garish sun. ವಿನ್ಸ್ಮೈಲ್ ವಿನಾಯಕ್ ದ ಫಸ್ಟ್ ಇಯರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸೊ ವೆರಿ ಶಾರ್ಟ್ಲಿ ವಿ ವಿಲ್ ಸ್ಟಾರ್ಟ್ ಫಸ್ಟ್ ಇಯರ್ ಕ್ಲಾಸಸ್ ವಿನಾಯಕ್. ಸೊ ಪಕ್ಕಾ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ವಾಚ್ ಅವರ್ ವಿಡಿಯೋಸ್ ಆ್ಯಂಡ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ and share with your friends and family. Okay, so definitely we will start first year. No, very shortly we are going to start. Okay, then ನೋಡೋಣ. ಸೊ ವಾಟ್ ಈಸ್ ದ ಫೀಲಿಂಗ್ ಆಫ್ ಜೂಲಿಯಟ್ಸ್ ಟುವರ್ಡ್ಸ್ ರೋಮಿಯೋ ಅನ್ನೋದನ್ನ ಇಲ್ಲಿ ನೋಡ್ಬೇಕು ಫಸ್ಟ್. ಸೊ ಲೆಟ್ ಅಸ್ ಲುಕ್ ಇನ್ ಟು ದ. ನೋಡಿ ಇಲ್ಲೇನು ಮಾಡ್ತಾರೆ, ಕಮ್ ನೈಟ್, ಕಮ್ ರೋಮಿಯೋ, ಜೂಲಿಯಟ್ ಇನ್ವೈಟಿಂಗ್ ದ ನೈಟನ್ನು ಇನ್ವೈಟ್ ಮಾಡ್ತಿದ್ದಾರೆ. ಇಲ್ಲಿ ದ ನೈಟ್ ಶಿ ಈಸ್ ಇನ್ವೈಟಿಂಗ್ ಇಟ್ ಈಸ್ ನನ್ ಅದರ್ ದ್ಯಾನ್ ರೋಮಿಯೋ ಹಿಮ್ಸೆಲ್ಫ್. ಅವಳು ಈಗ ನೈಟನ್ನು ಇನ್ವೈಟ್ ಮಾಡ್ತಾಳೆ. ಎಸ್ ಆಫ್ ಕೋರ್ಸ್ ಶಿ ಈಸ್ ಇನ್ವೈಟಿಂಗ್ ದ ನೈಟ್ಸ್. ಬಟ್ ನೈಟ್ ಯಾರಪ್ಪ ಅಂದರೆ ಯಾವುದು ಕತ್ತಲೆಯನ್ನು ಆಹ್ವಾನ ಮಾಡ್ತಾಳೆ. ಕತ್ತಲೆಯೇ ಬಾ, ಯಾಕಂದ್ರೆ ಅವನು ಕತ್ತಲೆಯಲ್ಲೇ ಬರ್ತಾ ಇದ್ದ ಅವಳನ್ನು ಭೇಟಿ ಆಗೋಕ್ಕೆ. ಯಾಕೆಂದರೆ ಎರಡೂ ಕೂಡ ರೈವಲ್ರಿ ಫ್ಯಾಮಿಲಿ, ಅವು ಶತ್ರು ಬಣಗಳು. ಹಗಲೊತ್ತು ಬಂದರೆ ಯಾರಾದರೂ ಹಿಡಿದು ಹೊಡೆದಾಕಿಬಿಡ್ತಾರೆ. ಕತ್ತಲಲ್ಲೇ ಬಂದು ಅವಳನ್ನು ಭೇಟಿಯಾಗಿ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಕತ್ತಲೆ ಅಂದರೆ ರೋಮಿಯೋ ಅನ್ನೋ ಒಂದು ಭಾವನೆ. ಕತ್ತಲೆಯನ್ನು ಅದಕ್ಕೋಸ್ಕರ ಆಹ್ವಾನಿಸ್ತಾ ಇರ್ತಾಳೆ. ಸೊ ಬಾ ರೋಮಿಯೋ ಅಂತ ಹೇಳ್ತಾರೆ. ಆ್ಯಂಡ್ ಜೂಲಿಯಟ್ ಕಂಪೇರ್ಸ್ ರೋಮಿಯೋ ದೌ ಡೇ ಇನ್ ಲೈಟ್. So in Romeo, she is comparing Romeo to night, and Juliet calls. Juliet and ಹೇಳ್ತಾಳೆ ಡೇ ಇನ್ ನೈಟ್ ಅಂತ ಹೇಳ್ತಾಳೆ. ಬೇಕಾದ್ರೆ you will be asked for one more question. So Romeo is called as day in night ಅಂತ ಕೇಳ್ಬೋದು. ಅಥವಾ ಡೇ ಇನ್ ನೈಟ್ ಈಸ್ ರೆಫರ್ಸ್ ಟು ಓಮ್ ರೋಮಿಯೋ ಅಂತ ಹೇಳಬೇಕು. ಸೊ Juliet calls Romeo a day in the night. Then, for thou wilt lie upon the wings of night, whiter than a new snow on a raven's back. Means Juliet sees the night as a bird. So Juliet ಏನು ಮಾಡ್ತಿದ್ದಾಳೆ, she is seeing that the bird ಅಂದರೆ ರೇವನ್ಸ್ ಏನಿದೆಯಲ್ಲ, she is seeing that night as a bird. ಈ ನೈಟ್ ಏನಿದೆಯಲ್ಲ, ಸೊ ಇದನ್ನೊಂದು ಬರ್ಡ್ ಅಂತೇಳಿ ನಾವು ಅಂದ್ಕೊಂಡ್ರೆ, ನೈಟ್ ಆ್ಯಸ್ ಅ ಬರ್ಡ್ ಅಂತ ಅಂದ್ಕೊಂಡ್ವಿ ಅಂದರೆ, ಬರ್ಡ್ ವಿತ್ ಅಂದರೆ ನೈಟ್ ಆ್ಯಸ್ ಅ ಬರ್ಡ್ ವಿತ್ ವಿಂಗ್ಸ್. ಅಲ್ಲಿ ಏನು ಹೇಳಿದ್ದಾರೆ, ವಿಂಗ್ಸ್ ಆಫ್ ನೈಟ್ ಅಂತ ಹೇಳಿದ್ರೆ, ಅಂದರೆ ಬರ್ಡ್ ವಿತ್ ವಿಂಗ್ಸ್ ಇರ್ತಕ್ಕಂಥದ್ದು. ಓಕೆನಾ? ಸೊ ಬರ್ಡ್ಸ್ ವಿತ್ ವಿಂಗ್ಸ್
on which Romeo would ride and comes as a new snow. ಆ ಬರ್ಡ್ ಮೇಲೆ ರೋಮಿಯೋ ಸವಾರಿ ಮಾಡ್ಕೊಂತ ಲೈಕ್ ನ್ಯೂ ಸ್ನೋ, ಒಂದು ರೇವನ್, ಒಂದು ಪಕ್ಷಿ ಏನಿದೆಲ್ಲ ಕರಿ ಪಕ್ಷಿ ಒಳಗೆ ಅವನು ಕೂತ್ಕೊಂಡಿದ್ನಂದ್ರೆ ಸ್ನೋ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ. ಬ್ಲಾಕಲ್ಲಿ ಒಂದು ಬಿಳಿ ಇದೆ, ಅರ್ಥ ಆಗ್ತಿದೆ. ಇವನು ಅವಳು ಹೇಳ್ತಿದ್ದಾಳೆ, ಓಕೆನಾ, ನ್ಯೂ ಸ್ನೋ ಅಂತ ಹೇಳಿ ಹೇಳ್ತಿದ್ದಾಳೆ. ಮೀನ್ಸ್ ಜೂಲಿಯಟ್ ಸೀಸ್ ದ ನೈಟ್ ಹ್ಯಾಸ್ ಅ ಬರ್ಡ್ with wings on which Romeo would ride and come as a new snow. Now, Juliet calls the night a gentle night. ನೋಡಿ ಇಲ್ಲಿ ಹೇಳ್ತಾಳೆ ನೆಕ್ಸ್ಟ್, ಕಮ್ ಜೆಂಟಲ್ ನೈಟ್. ಓ ಜೆಂಟಲ್ ನೈಟ್, ಬಾ ಜೆಂಟಲ್ ನೈಟ್ ಅಂತ ಹೇಳಿ ಶಿ ಈಸ್ ಕಾಲಿಂಗ್ ಆಸ್ ಜೆಂಟಲ್ ನೈಟ್ ಅಂತ ಹೇಳಿ ಕರೀತಾಳೆ. ಆರ್ ಯು ಗೆಟಿಂಗ್? ಶಿ ಈಸ್ ಕಾಲಿಂಗ್ ಆಸ್ ಅ ಜೆಂಟಲ್ ನೈಟ್ ಅಂದರೆ ಮೀನ್ಸ್ ಅಂದರೆ ಇಲ್ಲಿ ಜೂಲಿಯಟ್ ಏನಾದ್ರು ರೋಮಿಯೋ, ಓ ನನ್ನ ರೋಮಿಯೋ ರಾತ್ರಿಯನ್ನು ಅಂದರೆ ಈ ರಾತ್ರಿಯಲ್ಲಿ ರಾತ್ರಿಯನ್ನು ಹಗಲಿಗೆ ಹೋಲಿಸೋದಲ್ರಿ, ಆಕೆ ರಾತ್ರಿ ಕರಿವಿನ ಅಂದರೆ ಲೈಕ್ ಆ ರೋಮಿಯೋನ ಸಾರಿ ಆ್ಯಂಡ್ ಶಿ ಈಸ್ ಕಾಲಿಂಗ್ ದ್ಯಾಟ್ ನ್ಯೂಸ್ ಅಂತೇಳಿ ಕರೀತಾಳೆ. ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಕರೀತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್, ಹೌ ಬ್ಯೂಟಿಫುಲ್ ಶಿ ಈಸ್ ಸೇಯಿಂಗ್. ಮೀನ್ಸ್ she is saying that Juliet sees that night has a bird with wings on which Romeo would ride and come as a new snow. Juliet also calls the night a gentle night and a black broad night. So gentle night ಮತ್ತೆ black broad night and she loved very well. Juliet calls the night a gentle night. And that means Juliet wants nothing from the night except her love Romeo. ಅವಳಿಗೆ ಗಿವ್ ಮಿ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್, ನೋಡಿ ನನಗೇನು ಬೇಡ, ನನಗೆ ಓನ್ಲಿ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಮೈ ರೋಮಿಯೋ ಅಂತ ಹೇಳ್ತಾಳೆ. ವೆನ್ ಐ ಶಾಲ್ ಥೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್. ನೋಡಿ ಹೆಂಗೆ ಹೇಳ್ತಾಳೆ, ನಾನು ಸತ್ತ ಮೇಲೆ ಅವನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಅವನು ಲಿಟಲ್ ಸ್ಟಾರ್ಸ್ಗಳನ್ನಾಗಿ ಮಾಡು. And he will make the face of heaven so fine that all the world will be in love with night and pay no worship to the garish sun. ನೋಡಿ ಅವ್ರ ಲವ್ ಎಕ್ಸ್ಪ್ರೆಸ್ಸನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ನಾವು ಜೂಲಿಯಟ್ ಹ್ಯಾಸ್ ರಿಯಲಿಸ್ಟಿಕ್ ವ್ಯೂ ಆಫ್ ಡೆತ್, ಅಂದರೆ ಮೀನ್ಸ್ ಮನುಷ್ಯ ಅಂದಮೇಲೆ ಸತ್ತೇ ಸಾಯ್ತಾನೆ. ಸೊ ಆಫ್ಟರ್ ಮೈ ಡೆತ್ ಶಿ ಸೇಸ್ ಈವನ್ ಇಫ್ ಶಿ ಡೈಸ್, ಅಂದರೆ ನಾನು ಸತ್ ಮೇಲೂ ಕೂಡ ಶಿ ವಾಂಟ್ಸ್ ಟು ಮೇಕ್ ದೇರ್ ಲವ್ ಇಮ್ಮಾರ್ಟಲ್. ಅಂದರೆ ಶಿ ಜಸ್ಟ್ ವಾಂಟೆಡ್, ಅಂದರೆ ಅವನನ್ನು ಕಟ್ ಮಾಡಿ ನಕ್ಷತ್ರಗಳನ್ನು ಮಾಡಿದ್ರೆ ಅದು ಯಾವಾಗಲೂ ಇರುತ್ತೆ. ನಕ್ಷತ್ರಗಳು ದೇ ವಿಲ್ ನೆವರ್ ಫೇಡ್, ದೇ ವಿಲ್ ನೆವರ್ ಡೈ. ಸೊ ಶಿ ಜಸ್ಟ್ ವಾಂಟೆಡ್ ಹರ್ ಲವ್ ಟು ಬಿಕಮ್ ಇಮ್ಮಾರ್ಟಲ್. ಆ್ಯಂಡ್ ಜೂಲಿಯಟ್ ಸೇಸ್ ದ್ಯಾಟ್ ರೋಮಿಯೋ ಶುಡ್ ಬಿ ಫ್ರಮ್ ಪಾರ್ಟ್ ಆಫ್ ದ ಸ್ಟಾರ್ಸ್ ಇನ್ ದ ಹೆವನ್. ಅಂದರೆ ಈ ಶುಡ್ ಬಿ ಅ ಪಾರ್ಟ್ ಆಫ್ ದ ಸ್ಟಾರ್ಸ್ನ ಪಾರ್ಟ್ ಆಗಬೇಕು ಅಂತ ಅವಳು ಹೇಳ್ತಿದ್ದಾಳೆ. ದೆನ್ ಜೂಲಿಯಟ್ ಸೇಸ್ ದ ಪ್ರೆಸೆನ್ಸ್ ಆಫ್ ರೋಮಿಯೋ ಅಮಂಗ್ ದ ಸ್ಟಾರ್ಸ್ ವುಡ್ ಬಿ ಎನ್ರಿಚ್ ದ ಬ್ಯೂಟಿ ಆಫ್ ಸ್ಟಾರ್ಸ್. ಆ ಸ್ಟಾರ್ಗಳ ಮಧ್ಯೆ ರೋಮಿಯೋ ಇರೋದ್ರಿಂದ ಆ ಒಂದು ಬ್ಯೂಟಿ ಆಫ್ ಸ್ಟಾರ್ಗೆ ಇನ್ನೂ ಸ್ವಲ್ಪ ಎನ್ರಿಚ್ಮೆಂಟ್, ಅದಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಶೈನಿಂಗ್ ಆಗಿರ್ಬೋದು, ಮತ್ತು ಅದರದ ಬೆಲೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅವಕ್ಕೆ ಇನ್ನೂ ಕೂಡ ಜನ ಎಲ್ಲರೂ ಕೂಡ ದ ಪೀಪಲ್ ಆರ್ ಆಲ್ ದ ವರ್ಲ್ಡ್ ವಿಲ್ ಸ್ಟಾರ್ಟ್ ಲವಿಂಗ್ ಆಫ್ ದ ಸ್ಟಾರ್ಸ್ ಆ್ಯಂಡ್ ಲವಿಂಗ್ ಆಫ್ ದ ಹೆವನ್ ಆಫ್ ದ ನೈಟ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ರೋಮಿಯೋ ಫಾರ್ಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ನೈಟ್ ಸ್ಕೈನಲ್ಲಿ ರೋಮಿಯೋ ಇಂಪಾರ್ಟೆಂಟ್ ಪಾರ್ಟ್ ಆಗ್ತಾನೆ. ದ ಹೋಲ್ ವರ್ಲ್ಡ್ ವುಡ್ ಬಿಗಿನ್ ಟು ಫಾಲ್ ಇನ್ ಲವ್ ವಿತ್ ದ ನೈಟ್. ಯಾಕಂದರೆ ರೋಮಿಯೋ ಆ ಇಡೀ ಕತ್ತಲೆಗೆ ಆ ಸ್ಟಾರ್ಗಳಾಗಿ ಆ ಕತ್ತಲೆಗೆ ಒಂದು ಬೆರಗನ್ನು ತಂದು ಕೊಟ್ಟಿದ್ದಾನೆ. ಸೊ ಹಾಗಾಗಿ ಪ್ರಪಂಚನೇ ರೋಮಿಯೋ ಅಂದರೆ ಫಾಲ್ ಇನ್ ಲವ್ ವಿತ್ ದ ನೈಟ್ ಅಂತ ಹೇಳ್ತಾಳೆ. ಆ್ಯಂಡ್ ರೋಮಿಯೋ ವುಡ್ ಶೈನ್ ಸೋ ಬ್ರೈಟ್ಲಿ ಇನ್ ದಟ್ ನೈಟ್ ಸ್ಕೈ ದಟ್ ವುಡ್ ಈವನ್ ಔಟ್ ಶೈನ್ ದ ಸನ್. ಅಂದರೆ ಸನ್ ಎಷ್ಟು ಔಟ್ ಶೈನ್ ಆಗ್ತಾನಲ್ಲ ಅದಕ್ಕಿಂತ ಇನ್ನೂ ಬ್ರೈಟ್ಲಿ ಆಗಿ
ರೋಮಿಯೋ ವುಡ್ ಶೈನ್ ಅಂತ ಹೇಳ್ತಿದ್ದಾಳೆ. ಶಿ ಸೈಸ್ ದಟ್ ರೋಮಿಯೋ ವುಡ್ ಶೈನ್. ಆರ್ ಗೆಟಿಂಗ್? ಸೊ ರೋಮಿಯೋ ವುಡ್ ಶೈನ್ ಅಂತ ಹೇಳ್ತಿದ್ದಾಳೆ. Means this soliloquy is based on unifying images of night and light. ಯುನಿಫೈಯಿಂಗ್ ಇಮೇಜಸ್, ನೈಟ್ ಮತ್ತು ಲೈಟ್ ಬಗ್ಗೆ ಹೇಳ್ತಾರೆ, ಈ ಕತ್ತಲೆ ಮತ್ತು ಬೆಳಕು. ಜೂಲಿಯಟ್ ಕೋಟ್ಸ್ ದಿಸ್ ನೈಟ್ ವಿಚ್ ಬೈ ಇಟ್ ಡಾರ್ಕ್ನೆಸ್ ವಿಲ್ ಅಲೋ ರೋಮಿಯೋಸ್ ಸೇಫ್ ಜರ್ನಿ. ಮೀನ್ಸ್ ಕತ್ತಲಿತ್ತಂದರೆ ರೋಮಿಯೋ ಸೇಫ್ ಜರ್ನಿ ಟು ಅರ್ತ್. ಕತ್ತಲೆಲ್ಲ ಒಂದು ಸೇಫ್ ಜರ್ನಿ ಅವ್ನು ಬರೋಕ್ಕೆ. ಆ್ಯಂಡ್ ದ ಓನ್ಲಿ ಲೈಟ್ ಶಿ ನೀಡ್ಸ್ ಈಸ್ ರೋಮಿಯೋ ಹಿಮ್ಸೆಲ್ಫ್. ಆ ಕತ್ತಲೆಯಲ್ಲಿ ಬೆಳಕು ಏನಂದರೆ ರೋಮಿಯೋ ಮಾತ್ರ. ಆ ಬೆಳಕು ಅಂದರೆ ರೋಮಿಯೋ ಮಾತ್ರ, ಡೇ ಇನ್ ದ ನೈಟ್ ಮಾತ್ರ ಬರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಹೂ ಈಸ್ ಡೇ ಇನ್ ದ ನೈಟ್? ದ ಲೈಟ್ ಆಫ್ ದ ಡೇ ಆ್ಯಂಡ್ ದ ಗ್ಯಾರಿಸನ್ ಆಫರ್ ನಥಿಂಗ್ ಟು ಅರ್. ಡೇನಲ್ಲಿ ಬರ್ತಕ್ಕಂಥ ಲೈಟು ಅಥವಾ ತುಂಬ ಬ್ರೈಟ್ ಆಗಿ ಶೈನಾಗಿ ಕಾಣಿಸ್ತಕ್ಕಂಥ ಗ್ಯಾರಿಸನ್ ಏನು ಬೆಳಕಿದೆಯಲ್ಲ, ಅವಳಿಗೆ ಏನೂ ಆಗ್ತಾ ಇಲ್ಲ. ಇಟ್ ಈಸ್ ನಥಿಂಗ್ ಟು ಅರ್ ಅಂತ ಹೇಳ್ತಾರೆ. ಆರ್ ಗೆಟಿಂಗ್? ಆಫರ್ ನಥಿಂಗ್ ಟು ಅರ್, ದೇ ಆರ್ ಓನ್ಲಿ ಟೇಡಿಯಸ್. ಇಟ್ ಈಸ್ ನೈಟ್ ದಟ್ ಈಸ್ ಲವಿಂಗ್. ನೈಟ್ ಅವಳು ಇಷ್ಟಪಡ್ತಕ್ಕಂಥದ್ದು. ಫಾರ್ ಇಟ್ ಬ್ಲೆಸ್ಸಸ್ ಅರ್ ಲವ್ with its darkness and silence and lets the love shine out. Even the stars, emblems of the fate she does not recognize, seem to be good to her. Romeo will be made eternal by the stars, and Juliet's speech is like a singing in the face of the death. Thus, Juliet is coming of her wedding night. ಸೊ ದಿಸ್ ಈಸ್ ವಾಟ್, ಈ ರೀತಿಯಾಗಿ ಹೇಳ್ಕೊಳ್ತಾ ಹೋಗ್ತಾಳೆ. ಸೊ ದಿಸ್ ಈಸ್ ವಾಟ್ ದ ಇಮೇಜಸ್ ಆಫ್ ದೀಸ್ ಟು, ಹೌ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ನೋಡಿ, ಅದಾದ ಮೇಲೆ ಏನಾಗ್ತದೆ ಫೈನಲಿ ಅಂದರೆ, ಸೊ ಅವಳು ಒಂದು ಏನು ಮಾಡ್ತಾಳೆ, ತಾನು ಕೂಡ ಅವ್ನು ಮದುವೆ ಆಗಬೇಕು ಅಂದರೆ ಅವನ ಜೊತೆ ಎಲೋಪ್ಮೆಂಟ್ ಓಡೋಗ್ಬೇಕಂತ ಡಿಸೈಡ್ ಮಾಡಿದಾಗ ಅವಳು ಹೇಳಿರ್ತಾಳೆ, ಇಲ್ಲ ನಾನು ಈ ರೀತಿಯಾಗಿ ಬರ್ತೀನಿ, ನಾನು ಸತ್ತೋಳ ಥರ ನಾಟಕ ಮಾಡ್ತೀನಿ ಅಂತೇಳಿ ಒಂದು ಮತ್ತು ಬರೋ ಔಷಧಿಯನ್ನು ತೊಗೊಂಡವಳು ಎಲ್ಲರೂ ಸತ್ತಿದ್ದಾಳೆ ಅಂತೇಳಿ ಹೋಗಿರ್ತಾರೆ. ಬಟ್ ಅವನು ಕೂಡ ಅಲ್ಲಿ ಬರ್ತಾನೆ. ಬಟ್ ಅಲ್ಲಿ ಯಾರಿಗೆ ನಡುವೆ ಹೇಳಿರ್ತಾಳಲ್ಲ, ಹಿಂಗೆ ಹೋಗಿ ಹಿಂಗೆ ಹೇಳು, ಹಿಂಗೆ ಬಂದು ನಾನು ಕರ್ಕೊಂಡು ಹೋಗೋಕೆ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕನ್ವೆ ಆಗಿರೋಲ್ಲ. ಇವನು ಬಂದಾಗ ಅವಳು ನಿಜವಾಗಿಯೂ ಸತ್ತಿದ್ದಾಳೇನೋ ಅಂತ ತಿಳ್ಕೊಂಡು ಫೈನಲಿ ಏನಾಗ್ಬಿಡುತ್ತೆ, ಅದನ್ನು ನೋಡಿ ಇವನು ಸತ್ತು ಬಿಡ್ತಾನೆ. This is what happened. Have you got? So this is what Romeo and Juliet. So Romeo and Juliet, really a beautiful poem. Really, it is but it is a tragic story, tragic drama. Huh? Are you getting? ಸೊ ಒಂದು ಟ್ರಾಜಿಕ್ ಡ್ರಾಮಾ ಇದೆ. ಸೊ ಎರಡೂ ಕಡೆನೂ ಬೋತ್ ಪಾರ್ಟಿ ಆಗುತ್ತೆ, ಎಲ್ಲ ಪ್ರತಿಯೊಂದು ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಡನ್. ಎಸ್, ಎನಿ ಡೌಟ್ಸ್ ಏನಾರಿದ್ರೆ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ, ನೋ ಇಶ್ಯೂ. ಎಸ್, ಐ ಕ್ಯಾನ್ ಸೇ ಕನ್ಕ್ಲೂಷನ್ ಏನು ಹೇಳ್ಬೋದು, the two stanzas in the poem, one by Romeo and the other by Juliet, highlight the intensity of love of young lovers. And this intensity of love is brought out by using the contrasting imagery of night and day. ಸೊ ನೈಟ್ ಆ್ಯಂಡ್ ಡೇಗೆ ಅವರಿಬ್ಬರಲ್ಲಿ ಇರ್ತಕ್ಕಂಥ ಅವನು ಕಾಂಟ್ರಾಸ್ಟಿಂಗ್ ಇಮೇಜನ್ನು ಹೇಳ್ತಕ್ಕಂಥದ್ದು. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ರೈಟ್ ಜ್ಯುವೆಲ್ ಆ್ಯಂಡ್ ಡಾರ್ಕ್ ಸರ್ಫೇಸ್, ಸ್ನೋವಿ ಡವ್ ಆ್ಯಂಡ್ ಎಕ್ಸೆಟ್ರಾ. ಸೊ ಈ ರೀತಿಯ ಕಾಂಟ್ರಾಸ್ಟಿಂಗ್ ಇಮೇಜ್ಗಳನ್ನು ಹೇಳ್ಕೊಳ್ತಾ ಹೋಗ್ತಕ್ಕಂಥದ್ದು. ದಿಸ್ ಈಸ್ ವಾಟ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಹ್ಯಾವ್ ಯು ಆಲ್ ಅಂಡರ್ಸ್ಟುಡ್? ಅರ್ಥ ಆಗಿದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಡೂ ಯು ಹ್ಯಾವ್ ಎನಿ ಡೌಟ್ಸ್? ಯು ಕ್ಯಾನ್ ಆಸ್ಕ್ ಮೀ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಫ್ರೀ ಟು ಆಸ್ಕ್. ಐ ಆಮ್ ಹಿಯರ್ ಟು ಕ್ಲಾರಿಫೈ you all your doubts. Yes, if you have any doubts you can ask me. ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು. ಎಸ್,
Okay, no doubts in the sense. And thank you for watching our video, means our, so thank you one and all, and keep supporting, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. And subscribe the channel, like the video and share the video. So ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, and if you come across any doubts you can ask me. And one more thing, so guys, ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರೋ, so please go to the description link ಅಲ್ಲಿ ನಿಮಗೆ ಏನಾದ್ರು ನೋಟ್ಸ್ ಮತ್ತೊಂದು, if you want to get notes or anything that you wish to have, ಸೊ ಏನಾದ್ರು ಬೇಕಂದ್ರೆ you just join our telegram group, which is the link is given in the description. So link ಅನ್ನ ಕೊಟ್ಟಿದ್ದೇವೆ. And really I would like to thank you for watching our video, and like the video, share the video and subscribe the channel. So guys, so telegram link na ನಾವು we have already provided in the group, means description link ಅಲ್ಲಿ ಕೊಟ್ಟಿರ್ತೇವೆ. So you just join our telegram link. Okay, thank you one and all. Thank you for supporting, keep supporting us. Okay, so ನಾಳೆ ಮತ್ತೆ keep stay tuned. ನಾಳೆ I'll come with a 2 ಡಿಯರ್ ಯಾವ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯಾವ ರೀತಿ ವರ್ಕೌಟ್ ಆಯಿತು. ಅಶ್ವಿನಿ ಉಗಾರ್, ಹಲೋ, ಹವ್ ಆರ್ ಯು? ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್. ಹವ್ ಆರ್ ಯು ಅಶ್ವಿನಿ? ಆರಾಮಿದೆಯೇನಮ್ಮ? ಸೊ ಹೇಗಿದೆಯಾ? ಅಟೆಂಡ್ ಕ್ಲಾಸನ್ನು ಸರಿಯಾಗಿ ರೆಗ್ಯುಲರ್ ಅಟೆಂಡ್ ಆಗ್ತಾ ಇದೆಯಾ? ಸೇ ಎಸ್, ವೆರಿ ಗುಡ್. Okay, thank you. Okay, see you all tomorrow. Bye bye.